ವೇದಿಕೆಯ ಗುರುಗಳು ರಂಗನಾಥ್ ಗುರುಜಿ ಹಾಗೂ ಬಾಬಾಜಿ, ಮಾತಾಜಿ, ಯೋಗಾನಂದರು ಎಲ್ಲರ ಪಾದಗಳನ್ನು ಸ್ಮರಿಸುತ್ತಾ, ನನಗೆ ಈ ಲೋಕಕ್ಕೆ ಬರಲಿಕ್ಕೆ ಅವಕಾಶ ನೀಡಿದಂತ ನನ್ನ ತಂದೆ ತಾಯಿಗಳಿಗೂ ನಮಿಸುತ್ತಾ, ಈ ದಿನದ ನಾನು ತರಗತಿಯಲ್ಲಿ ಯೋಗಾನಂದರ ಆತ್ಮಕಥೆಯಲ್ಲಿ ಹಿಂದಿನ ಭಾಗದಲ್ಲಿ ನಾವು ಗಮನಿಸಿದ್ದ ಭಾರತಕ್ಕೆ ಯುಕ್ತೇಶ್ವರರು ಒಂದು ಧ್ಯಾನದ ಸಮಯದಲ್ಲಿ ಒಂದು ಸಣ್ಣ ಕ್ಲೂವನ್ನ ಕೊಟ್ಟಿರ್ತಾರೆ. ನೀನು ಬಾ ಇವಾಗ ಅಂತ. 15 ವರ್ಷ ಆಗೋಗಿರುತ್ತೆ ಅವಾಗ ಅವರಲ್ಲಿಗೆ ಬರ್ತಕ್ಕಂಥ ಒಂದು ಇದನ್ನ ನಾವು ರೈಟ್ ಎಂಬ ಸಹಾಯಕನೊಂದಿಗೆ ಇಲ್ಲಿಗೆ ಬಂದಿದ್ದನ್ನ ನಾವು ಗಮನಿಸಿದ್ದು. ಈಗ ಬಂದ ನಂತರ ಅವರು ಭಾರತದಲ್ಲಿ ಅನೇಕ ಈ ಪ್ರಸಿದ್ಧ ಪ್ರವಾಸಿ ಸ್ಥಳಗಳಿಗೆ ಅನೇಕ ಕಡೆ ಇವರ ತರಗತಿಗಳು ನಡೀತಾ ಹೋಗುತ್ತೆ. ಅಲ್ಲಿ ಮೈಸೂರು ಸಂಸ್ಥಾನದ ಅತಿಥಿಗಳಾಗಿ 1935 ನವೆಂಬರ್ ಅಲ್ಲಿ ಅವರು ಬರ್ತಾರೆ. ಮಹಾರಾಜರ ಉತ್ತರಾಧಿಕಾರಿಯಾಗಿದ್ದಂತ ಯುವರಾಜ ಕಂಠೀರವ ನರಸಿಂಹರಾಜ ಒಡೆಯರ ಹಾಗೂ ಇವರು ಒಂದು ಅಭೂತಪೂರ್ವ ಸ್ವಾಗತ ಅವರಿಗೆ ಸಿಗುತ್ತೆ. ಮತ್ತು ಅನೇಕ ಕಡೆ ಬೆಂಗಳೂರಿನಲ್ಲಿ ನ್ಯಾಷನಲ್ ಕಾಲೇಜು, ಇಂಟರ್ಮೀಡಿಯೇಟ್ ಕಾಲೇಜು, ಪುಟ್ಟಣ್ಣ ಚೆಟ್ಟಿಪುರ ಭವನ, ಇಲ್ಲೆಲ್ಲ ಕೂಡ ದೊಡ್ಡ ದೊಡ್ಡ ತರಗತಿಗಳು ನಡೆಯುತ್ತೆ. 3000ಕ್ಕಿಂತ ಅಧಿಕ ಹೆಚ್ಚು ಜನ ಅಲ್ಲಿ ಸೇರಿರ್ತಾರೆ. ಹಾಗೂ ರೈಟ್ ಭಾರತದ ಬಗ್ಗೆ ಎಂತ ವಿಶೇಷವಾದ ಒಂದು ಇದನ್ನ ಹೇಳ್ತಾರೆ ಅಂದ್ರೆ ಅದನ್ನ ಅವ್ರ ಮಾತಿನಲ್ಲೇ ಕೇಳಬೇಕು. ನಿಜವಾಗ್ಲೂ ನಾವೆಂತ ಪುಣ್ಯ ಭೂಮಿನಲ್ಲಿ ನಾವಿಲ್ಲಿ ಹುಟ್ಟಿದೀವಿ ಅನ್ನೋದಕ್ಕೆ ನೋಡಿ, ಆಕಾಶದಗಲಕ್ಕೂ ಹರಡಿಕೊಂಡು ನಿರಂತರವಾಗಿ ವ್ಯತ್ಯಾಸ ಹೊಂದುತ್ತಿರುವ ಪರಮಾತ್ಮನ ವರ್ಣ ಚಿತ್ರಪಟವನ್ನು ವೀಕ್ಷಿಸುವುದರಲ್ಲೇ ಅನೇಕ ಆನಂದ ಪರವಶತೆಯ ಕ್ಷಣಗಳನ್ನು ಕಳೆದಿದ್ದೇನೆ. ಏಕೆಂದ್ರೆ ಪರಮಾತ್ಮನ ಸ್ಪರ್ಶದಿಂದ ಮಾತ್ರವೇ ಬಾಳನ್ನು ಹೊಸತನದಿಂದ ಸ್ಪಂದಿಸುವಂತೆ ಮಾಡುವ ಬಣ್ಣಗಳ ದೃಷ್ಟಿ ಸಾಧ್ಯ. ನೋಡಿ, ಭಗವಂತ ಮನಸ್ಸು ಮಾಡಿದ್ರೆ ಏನನ್ ಬೇಕಾದ್ರೂ ಮಾಡಬಲ್ಲ ಅನ್ನೋದನ್ನ ಎಷ್ಟು ಚೆನ್ನಾಗಿ ಹೇಳ್ತಾ ಹೋಗ್ತಾರೆ. ಮತ್ತೆ ಮನುಷ್ಯ ಕೇವಲ ಬಣ್ಣಗಳ ಸಹಾಯದಿಂದ ಅನುಕರಣೆ ಮಾಡಲು ಯತ್ನಿಸಿದರೆ ಆ ವರ್ಣಗಳ ತಾರುಣ್ಯವೇ ಅದೃಶ್ಯವಾಗುತ್ತದೆ. ಅಂದ್ರೆ ನಾವು ಏನೇನೋ ನಮ್ಮ ಕಪಿಮುಷ್ಟಿಯಲ್ಲಿ ನಾವೇನೋ ಮಾಡ್ತೀವಿ ಅಂತ ಹೋದ್ರೆ ಭಗವಂತ ತಕ್ಷಣ ಅದನ್ನ ಬದಲಾಯಿಸುವ ಶಕ್ತಿ ಅವನಿಗೆ ಇದೆ. ಅದು ತೈಲವೂ ಅಲ್ಲ, ಬಣ್ಣವೂ ಅಲ್ಲ, ಕೇವಲ ಬೆಳಕಿನ ಕಿರಣಗಳು. ಬೆಳಕನ್ನೊಮ್ಮೆ ಇತ್ತ ಎರಚುತ್ತಾನೆ, ಅದು ಕೆಂಪಗೆ ಪ್ರತಿಫಲಿಸುತ್ತದೆ. ಮತ್ತೆ ತನ್ನ ಕೊಂಚವನ್ನು ಬಳಕಿಸುತ್ತಾನೆ. ಬಣ್ಣ ಕ್ರಮಕ್ರಮವಾಗಿ ಮಿಶ್ರಣವಾಗಿ ಕಿತ್ತಳೆಗೆ ತಿರುಗುತ್ತಾ ಹೋಗುತ್ತದೆ, ಮತ್ತೆ ಸ್ವರ್ಣಕ್ಕೆ ತಿರುಗುತ್ತದೆ. ಆತ್ಮೀಯರೇ, ಇದು ನಮ್ಮ ಬದುಕಿನ ವರ್ಣ. ಇದು ಅನ್ಸುತ್ತಲ್ವಾ? ದೇವ್ರು ಎಷ್ಟು ಅಭೂತಪೂರ್ವದ ಬದುಕನ್ನ ನೀವು ಗ್ರಹಿಸೋದು ಗ್ರಾಟಿಟ್ಯೂಡ್ ಹೇಳ್ತಾ ಹೋದಾಗ, ಹೌದಲ್ವಾ, ಇದೆಲ್ಲ ನನ್ನ ಬದುಕಲ್ಲಿ ಇದೆ ಅಲ್ವಾ ಅಂತ ಖುಷಿ ಆಗುತ್ತಲ್ಲ. ಹಾಗೆ ಹೇಗ್ ಮಾಡ್ತಾನೆ ಅನ್ನೋದನ್ನ ಅವ್ರು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ ಇಲ್ಲಿ. ಅನಂತರ ಒಂದು ಕೆನ್ನೀಲಿಯ ಕಿರಣದಿಂದ ಮೇಘಗಳನ್ನು ಭೇದಿಸಿಕೊಂಡು ಹೋಗುವಂತೆ ತಿವಿಯುತ್ತಾನೆ. ಆ ಗಾಯದ ಸುತ್ತ ಉಂಗುರಾಕಾರವಾಗಿ ರಕ್ತವರ್ಣ ಸ್ರವಿಸುತ್ತದೆ. ಹಾಗೆಯೇ ಆತ ರಾತ್ರಿ ಹಗಲು ಏಕಪ್ರಕವಾಗಿ ಕ್ರೀಡಿಸುತ್ತಲೇ ಇರ್ತಾನೆ. ಚಿತ್ರ ಸದಾ ಬದಲಾಗುತ್ತಿರುತ್ತದೆ. ಬದಲಾವಣೆ ಅನ್ನೋದು ಬದುಕಿನ ನಿರಂತರ ಕ್ರಿಯೆ. ಅದು ನಿತ್ಯ ನೂತನ, ನಿತ್ಯ ನವೀನ ನಕಲುಗಳು ಆದದ್ದೇ, ಮಾದರಿ ಆದದ್ದೇ. ಬಣ್ಣ ಎಂಬುದಿಲ್ಲ. ಭಾರತದಲ್ಲಿ ಹಗಲಿನಿಂದ ರಾತ್ರಿಗೆ, ರಾತ್ರಿಯಿಂದ ಹಗಲಿಗೆ ನಡೆದ ವ್ಯತ್ಯಾಸಗಳ ಸೊಗಸು ಅನ್ಯತ್ರ ಸಿಗದಂತೆ ಅಸದೃಶ್ಯವಾದದ್ದು. ಪರಮಾತ್ಮ ಎಲ್ಲ ಬಣ್ಣಗಳನ್ನು ತನ್ನ ಚೀಲದಲ್ಲಿ ತುಂಬಿಟ್ಟುಕೊಂಡಿದ್ದು ವಿವಿಧ ವರ್ಣಚಿತ್ರಗಳು ಸೃಷ್ಟಿಯಾಗುವಂತೆ ಅಲ್ಲಿ ಆಕಾಶದೊಳಕ್ಕೆ ಅವನ್ನು ಬೀಸಿ ಎಸೆದನೋ ಎಂಬಂತೆ ಎಷ್ಟೋ ಸಲ ಅಂತರಿಕ್ಷ ಕಾಣುತ್ತದೆ. ಇದು ಭಾರತೀಯ ವಾತಾವರಣ, ಭಾರತೀಯ ಜನರ ಸಂಸ್ಕೃತಿ, ಭಾರತೀಯರ ಇದರಿಂದ ಅವರು ಅಭಿಮಾನಪೂರ್ವಕವಾಗಿ ನುಡಿದಂತ ನುಡಿಗಳಾಗಿದ್ದಾವೆ. ಹಾಗೆ ಮೈಸೂರಿಗೆ ಹೋಗಿ ಅವರು KRS, ಚಾಮುಂಡಿ ಬೆಟ್ಟ ಎಲ್ಲವನ್ನು ಕೂಡ ಅಲ್ಲಿ ನೋಡ್ತಾ ಹೋಗ್ತಾರೆ. ಮತ್ತೆ ರೈಟ್ ಎಂತ ಭಯ ಆಗುತ್ತೆ ಅಂದ್ರೆ ಇಲ್ಲಿ ಸಿಕ್ಕಂತಹ ಒಂದು ಸ್ವಾಗತಕ್ಕೆ ಭಾರತ ಮೊದಲೇ ಅತಿಥಿ ದೇವೋ ಭವ ಅಂತ, ಅತಿಥಿಗಳನ್ನ ದೇವರ ರೂಪದಲ್ಲಿ ನಾವು ನೋಡಿದಂಥವ್ರು. ಅಂತ ಸ್ವಾಗತ ಪ್ರೀತಿಯನ್ನ ನೋಡಿ ನಾನು ಮತ್ತೆ ವಾಪಸ್ ಯೋಗಾನಂದರ್ನ ಕರ್ಕೊಂಡು ಹೋಗ್ಲಿಕ್ಕಾಗುತ್ತೋ ಇಲ್ವೋ ಅಂತ ಭಯ ಆಗ್ತಾ ಇದೆ ಅಂತ ಹೇಳ್ತಾರೆ. ಅಂತಹ ಪ್ರೀತಿಪೂರ್ವಕ ಸ್ವಾಗತ ಅವ್ರಿಗಿಲ್ಲಿ ಸಿಗುತ್ತೆ. ಆನೆ ಸವಾರಿ ಇವೆಲ್ಲವನ್ನು ಕೂಡ ಅವರು ನೋಡ್ತಾ ಹೋಗ್ತಾರೆ. ಆನಂತರ ಸಮುದ್ರ ಮಟ್ಟದಿಂದ 3000 ಅಡಿ ಎತ್ತರದಲ್ಲಿರ್ತಕ್ಕಂಥ ಮೈಸೂರು ಸಂಸ್ಥಾನದಲ್ಲಿ ಏನೇನಿದೆ. ಮೈಸೂರು ಅಂದ್ರೆ ಸ್ವರ್ಗ, ಅದು ಸಾಂಸ್ಕೃತಿಕ ನಗರಿ. ಅಲ್ಲಿಯ ಜುಗಾರ್ಡಿರ್ಬೋದು, ಮೃಗಗಳು ಅಲ್ಲಿ ಇದನ್ನೆಲ್ಲ ವರ್ಣಿಸ್ತಾ ಹೋಗ್ತಾರೆ. ಅಲ್ಲಿಯ ವಾಸ್ತುಶಿಲ್ಪ, ರಾಜ ಮಹಾರಾಜರ ಆಳ್ವಿಕೆ,
ಮತ್ತು ಹಾಗೆ ಬಂದ್ರೆ ಬೇಲೂರಿನ ವಿಶ್ವ ಪ್ರಸಿದ್ಧ ಕಲೆಗಾರಿಕೆ, ಶಿಲೆಯಲ್ಲೇ ಕಲೆ ಹೇಗೆ ಜೀವ ತಳೆದು ನಿಂತಿದೆ ಅನ್ನೋದನ್ನ ಇಡೀ ವಿಶ್ವದಲ್ಲೇ ಬೇಲೂರನ್ನ ಗುರುತಿಸ್ತಾರೆ. ಹಾಗೇನೆ ಮತ್ತೆ ಅನೇಕ ಶಾಸನಗಳು, ನಮ್ಮಲ್ಲಿ ಕಲ್ಲು ಕಲ್ಲು ಕೂಡ ಮಾತಾಡ್ತವೆ. ಆ ಕಲ್ಲಿನಲ್ಲಿ ಹರಡಿದ ಶಿಲ್ಪಕಲೆ ನಮ್ಮ ದೇಶ ಹೆಸರಾದದ್ದು. ಹಾಗೇನೆ ಅಶೋಕನ ಶಿಲಾಶಾಸನದಲ್ಲಿ ಏನೇನು ಹಿತೋಪದೇಶ ಬರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಮತ್ತೆ 13ನೇ ಯುದ್ಧಗಳನ್ನ, ನಿಮ್ಗೆಲ್ಲ ಅಶೋಕನ ಬಗ್ಗೆ ಗೊತ್ತು. ಕಳಿಂಗ ಯುದ್ಧ ಅವನ ಜೀವನದಲ್ಲಿ ಮಾರ್ಪಾಡು ಮಾಡಿದ್ದು, ಮತ್ತೆ ನಾನು ಕತ್ತಿಯನ್ನ ಹಿಡಿಯಲ್ಲ ಅಂತ ಹೇಳಿದ್ದು, ಅದೆಲ್ಲ ಗೊತ್ತು. ಅವನು ಹೇಗೆ ಶಾಸನದಲ್ಲಿ ಅದನ್ನ ಪ್ರತಿನಿಧಿಸ್ತಾ ಹೋದ ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಮೊದಲು ಶಿಲಾಶಾಸನ ಯುದ್ಧಗಳನ್ನ ನಿಶ್ಚಯಿಸಿದ್ರೆ, ಧರ್ಮ ವಿಜಯವೇ ವಿಜಯವಲ್ಲದೆ ವಾಸ್ತವವಾಗಿ ಬೇರ್ಯಾವುದೂ ವಿಜಯವಲ್ಲವೆಂದು ತಿಳಿ. ನಾವು ಧರ್ಮದಿಂದ ಗೆಲ್ಬೇಕು, ಪ್ರೀತಿಯಿಂದ ಗೆಲ್ಬೇಕು, ಅದು ಮಾತ್ರ ವಿಜಯ. ಕತ್ತಿ ಗುರಾಣಿ ಹಿಡಿದು ಒಬ್ಬ ಶೂರನಾಗಿದ್ದವನು ಸ್ವಲ್ಪ ಕಡಿಮೆ ಶೂರನಾಗಿದ್ದವನ್ನ ಸೋಲ್ಸೋದು, ಕೊಲ್ಲೋದು ಜಯ ಅಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಮತ್ತೆ 10ನೇ ಶಾಸನದಲ್ಲಿ ರಾಜನು ಪ್ರಜೆಗಳ ನೈತಿಕ ಮಟ್ಟವನ್ನು ಏರಿಸ್ಲಿಕ್ಕೆ ಎಷ್ಟು ಮಟ್ಟಿಗೆ ಸಹಾಯ ಆಗ್ತಾನೆ. ನಮ್ಮ ದೇಶ ರಾಜರ ಆಳ್ವಿಕೆಯನ್ನು ನೋಡಿದಂತ ಸಂದರ್ಭದಲ್ಲಿ ರಾಜರಿಗೂ ಪ್ರಜೆಗಳಿಗೂ ಏನೂ ವ್ಯತ್ಯಾಸ ಇರಲಿಲ್ಲ. ರಾಜರು ಅಂದ್ರೆ ಪ್ರಜೆಗಳು ಎಲ್ಲರ ಪಾಪ ಪುಣ್ಯ ಎಲ್ಲದಕ್ಕೂ ಅವರು ಪ್ರತಿನಿಧಿಯಾಗಿರ್ತಾ ಇದ್ರು. ಅವರೆಲ್ಲರ ಪಾಪದ ಫಲವನ್ನ ನಾವು ಅನುಭವಿಸ್ತೀವಿ ಅಂತಿದ್ರು. ಅಲ್ಲಿ ಒಂದು ಶಿಕ್ಷೆ ಆಗ್ಬೇಕಾದ್ರೆ ರಾಜನ ಮಕ್ಕಳಿಗೆ ಏನಾಗ್ತಿತ್ತೋ ಪ್ರಜೆಗಳಿಗೂ ಅದೇ ಆಗ್ತಾ ಇತ್ತು. ಅಲ್ಲಿ ಯಾವುದೇ ವ್ಯತ್ಯಾಸ ಇರಲಿಲ್ಲ. ಹೀಗೆ ಮತ್ತೆ 11ನೇ ಶಾಸನದಲ್ಲಿ ನಿಜವಾದ ದಾನ ಏನು ಅಂತ ಹೇಳ್ತಾರೆ. ದಾನ ಅಂದ್ರೆ ವಸ್ತುಗಳ ಕೊಡುಗೆ ಅಲ್ಲ, ಸತ್ಯದ ಕೊಡುಗೆ, ಸತ್ಯದ ಪ್ರಸಾರ ಅಂತ ಹೇಳ್ತಾರೆ. ಮತ್ತಿನ್ನೊಂದು ಮುಂದಿನ ಶಾಸನದಲ್ಲಿ, ಪ್ರಿಯ ಸಾಮ್ರಾಟು, ಹಗಲಿನ ಅಥವಾ ರಾತ್ರಿಯ ಯಾವುದೇ ಗಳಿಗೆಯಲ್ಲಿ ಸಾರ್ವಜನಿಕರು ಏನೇ ವಿಷಯಗಳನ್ನ ಕುರಿತು ಪ್ರಸ್ತಾಪಿಸುವುದಕ್ಕಾಗ್ಲಿ ತನ್ನಲ್ಲಿಗೆ ಬರಬಹುದು. ಆತ್ಮೀಯರೇ, ಇದನ್ನು ಗಮನಿಸಿ. ಇವತ್ತು ಪ್ರಜಾಪ್ರಭುತ್ವ ಸರ್ಕಾರ, ನಾವೇ ಆಯ್ಕೆ ಮಾಡಿದಂತಹ ಜನಪ್ರತಿನಿಧಿಗಳಿದ್ದಾರೆ. ತಿಂಗಳ ತನಕಲೇ ನಾವು ಅಪಾಯಿಂಟ್ಮೆಂಟ್ ತಗೊಂಡ್ರು ಅವರನ್ನ ಭೇಟಿಯಾಗ್ಲಿಕ್ಕಾಗಲ್ಲ. ಅದರಲ್ಲೂ ಕನಿಷ್ಠ ಸಮಯವನ್ನ ನಿಗದಿ ಮಾಡ್ತಾರೆ. ನಮ್ಮ ಸಮಸ್ಯೆನ ಅಲ್ಲಿ ಹೇಳಲಿಕ್ಕಾಗಲ್ಲ. ಆದ್ರೆ ಹಿಂದೆ ರಾಜರುಗಳ ಕಾಲದಲ್ಲಿ ಎನಿ ಟೈಮ್ ಎನಿವೇರ್ ಕಷ್ಟದಲ್ಲಿರ್ತಕ್ಕಂತಹ ಪ್ರಜೆಗಳು ಹೋಗಿ ಸಮಸ್ಯೆಗಳನ್ನ ಹೇಳ್ಬೋದಿತ್ತು. ಅದಕ್ಕೆ ಅವರು ಕಿವಿ ಆಗ್ತಾ ಇದ್ರು. ಹೀಗೆ ರಾಜನ ಕರ್ತವ್ಯಗಳನ್ನ ಶ್ರದ್ಧೆಯಿಂದ ನಿರ್ವಹಿಸೋದ್ರ ಮೂಲಕ ಪ್ರಜೆಗಳಿಗೆ ತಾನು ಸಲ್ಲಿಸಬೇಕಾದಿಂದ ಋಣದಿಂದ ತಾನು ಮುಕ್ತನಾಗುತ್ತೇನೆ. ಅಶೋಕನ ಶಾಸನದ ಅಂಶಗಳಿವು ನೋಡಿ. ಇಂತಹ ರಾಜರುಗಳು ಆಳಿದಂತ ಪುಣ್ಯ ಭೂಮಿ ನನ್ನ ದೇಶ. ಹಾಗೇನೆ ಈ ಅಶೋಕ ಗೊತ್ತು ನಿಮ್ಗೆ, ಚಂದ್ರಗುಪ್ತ ಮೌರ್ಯನ ಮೊಮ್ಮಗ ಅಶೋಕ. ಮತ್ತು ಪಾಟಲಿಪುತ್ರ ಅನ್ನೋದನ್ನು ಕೂಡ ನಾವು ಅನೇಕ ಕಡೆ ನಾವು ಇದನ್ನ ಕೇಳಿದೀವಿ. ಅಲ್ಲಿ ಅವನು ಹೇಗೆ ಆಡಳಿತವನ್ನ ವಹಿಸ್ಕೊಟ್ಟ, ತನ್ನ ಬಾಳಿನ ಕೊನೆಯ 12 ವರ್ಷಗಳನ್ನ ಬರಿಗೈಯ ಸನ್ಯಾಸಿಯಾಗಿ ಶ್ರವಣಬೆಳಗೊಳದಲ್ಲಿ ಕಳೆದ್ರು. ಹಾಗನು ಇವತ್ತು ಜಗದ್ವಿಖ್ಯಾತವಾದಂತಹ ಏಕಶಿಲಾ ಆ ಗೊಮ್ಮಟೇಶ್ವರ ಮೂರ್ತಿಯ ಒಂದು ಬೃಹದಾಕಾರ ಇದನ್ನ 983ರಲ್ಲಿ ಜೈನರಿಂದ ಕಡೆಯಲ್ಪಟ್ಟದ್ದು. ಇವತ್ತದು ವಿಶ್ವದಲ್ಲೇ ಅತ್ಯಂತ ಎತ್ತರವಾದ ವಿಗ್ರಹವನ್ನ ಪಡೆದದಕ್ಕೆ ಹೆಸರಾಗಿದೆ. ಹಾಗೆ ಇಲ್ಲಿ ಪಾಟಲಿಪುತ್ರ ಅಂದ್ರೆ ಇದಕ್ಕೆ ಇನ್ನೊಂದು ವಿಶೇಷತೆ ಇದೆ. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಇನ್ನೂ ಪ್ರಾಮುಖ್ಯವಲ್ಲದ ದುರ್ಗ ಆಗಿಲ್ಲದೆ ಇದ್ದಾಗಲೇ ಬುದ್ಧ ಅಲ್ಲಿಗೆ ಬಂದಿದ್ರು. ಆಗ ಹೀಗೆ ಭವಿಷ್ಯವನ್ನ ಬುದ್ಧ ದೇವರು ನುಡಿದಿರ್ತಾರೆ. ಎಲ್ಲಿಯವರೆಗೆ ಆರ್ಯರು ಈ ಸ್ಥಳವನ್ನು ಆಶ್ರಯಿಸಿರ್ತಾರೋ, ಎಲ್ಲಿಯವರೆಗೆ ವಣಿಗ ಜನರು ಇಲ್ಲಿಗೆ ಪ್ರವಾಸ ಬರ್ತಿರ್ತಾರೋ, ಅಲ್ಲಿಯವರೆಗೆ ಪಾಟಲಿಪುತ್ರ ಪ್ರಮುಖ ಪಟ್ಟಣ ಆಗಿರುತ್ತೆ. ಅಂದ್ರೆ ಎಲ್ಲಾ ಬಗೆಯ ಸರಕುಗಳ ವಿನಿಮಯಕ್ಕೆ ಕೇಂದ್ರ ಆಗಿರುತ್ತೆ ಅಂತ. ಇದು ಚಂದ್ರಗುಪ್ತ ಮೌರ್ಯನ ಒಂದು ರಾಜಧಾನಿಯಾಗಿತ್ತು. ಹಾಗೆ ಅವನ ಮೊಮ್ಮಗನಾದ ಅಶೋಕನ ರಾಜಧಾನಿಯಾಗಿ ಅತಿಶಯವಾಗಿ ಬೆಳಗುವಂತೆ ಹೀಗೆ ಮಾಡುತ್ತೆ. ಮತ್ತೆ ಹೀಗೆ ಅಲ್ಲಿ ಒಬ್ಬ ಬ್ರಾಹ್ಮಣ ಗುರುಗಳನ್ನ ಹಿಂದೆ ನಡೆದಂತ ಘಟನೆಯನ್ನ ಇಲ್ಲಿ ಮಾಡ್ಕೋತಾರೆ. ದಂಡಮಿಸನನ್ನ ಕರೆದು ಒನೇಕ್ರಿಟೋಯಿಸ್ ಅಂದ್ರೆ ಡಯೋಜಿಸ್ನ ಹೆಲೇನಿಕನ ಶಾಲೆಯ ವಿದ್ಯಾರ್ಥಿ ಅವರನ್ನ ಕರೀಲಿಕ್ಕೆ ಅವರು ಕಳಿಸಿದಾಗ ಒನೇಸಿಕ್ರಿಟೋಸ್ ಅರಣ್ಯದ ಆಶ್ರಮದಲ್ಲಿದ್ದ ದಂಡಮಿಸನನ್ನು ಪತ್ತೆ ಹಚ್ಚಿ, ಓ ಬ್ರಾಹ್ಮಣ ಗುರು, ನಿನಗೆ ಶುಭವಾಗಲಿ. ಸ್ಯೂಸ್ ಮಹಾದೇವತೆಯ ಪುತ್ರ, ಎಲ್ಲಾ ಮಾನವರ ಮಹಾ ಸಾಮ್ರಾಟ ಅಲೆಕ್ಸಾಂಡರ್ ನಿನ್ನನ್ನು ಬರ ಹೇಳಿದ್ದಾನೆ ಅಂತ ಹೇಳಿ ಸಂತನನ್ನ. ಅಲೆಕ್ಸಾಂಡರ್ ಬಗ್ಗೆ ನಿಮ್ಗೆಲ್ಲ ಗೊತ್ತು.
ಎಲ್ಲವನ್ನು ಗೆದ್ದು ಭಾರತಕ್ಕೆ ಬಂದು ಹೇಗೆ ಏನೂ ಇಲ್ಲದೆ ಬರಿಗೈಯಾಗಿ ಹೋದ್ರು ಅನ್ನೋದನ್ನ ಅಲೆಕ್ಸಾಂಡರ್ನ ಇದನ್ನ ಎಲ್ಲ ಸಾಧು ಸಂತರು ಉದಾಹರಣೆಯನ್ನ ಕೊಡ್ತಾ ಇರ್ತಾರೆ. ಅವನ್ ಕೊನೆಯಲ್ಲಿ ಹೋಗ್ಬೇಕಾದ್ರೆ 2 ಕೈಗಳನ್ನು ಸಮಾಧಿಯಿಂದ ಹೊರಚಾಚಿದ್ದಿರ್ಬೋದು, ಅವನ ಶವದ ಪೆಟ್ಟಿಗೆಯನ್ನು ಹೊತ್ತಂತ ವೈದ್ಯರುಗಳಿರ್ಬೋದು, ಅವನ ಹಣವನ್ನ ಎರಚ್ಕೊಂಡು ಹೋಗಿದ್ದಿರ್ಬೋದು. ಇದು ಇಡೀ ಬದುಕಿಗೆ ನಮಗೆ ಪಾಠವನ್ನ ಕಲಿಸುತ್ತೆ. ಏನನ್ನೂ ತಗೊಂಡು ಹೋಗಿಲ್ಲ ಬರಿಗೈ. ಎಂತಹ ಸುಪ್ರಸಿದ್ಧ ಡಾಕ್ಟರ್ಗಳು ಕೂಡ ಬದುಕಿಸ್ಲಿಕ್ಕಾಗ್ಲಿಲ್ಲ, ಅದಕ್ಕೆ ವೈದ್ಯರುಗಳೇ ಬರ್ತಾ ಇದ್ದಾರೆ ಹಿಂದೆ. ಹಾಗೇನೆ ಹಣ ಸಂಪಾದನೆ ಮಾಡಿದೆಲ್ಲ ಇಲ್ಲೇ ಇಂದ ತಗೊಂಡಿದ್ದು ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ. ಈ ಕಥೆಯನ್ನ ನಮ್ಗೆ ತುಂಬಾ ಚೆನ್ನಾಗಿ ಅದನ್ನ ಕತೆ ಮೂಲಕ ನಮ್ಗೆ ಹೇಳ್ಕೊಡ್ತಾರೆ. ಹಾಗೇನೆ ಆ ಅಲೆಕ್ಸಾಂಡರ್ ಈ ಒನಿಸಿಕ್ಟ್ರೋಸ್ ಎಂಬ ಇವನನ್ನ ಬರ್ಲಿಕ್ಕೆ ಹೇಳಿದಾಗ ಆತನ ಆಹ್ವಾನವನ್ನ ಮನ್ಸಿದ್ರೆ ಆತ ಶ್ರೇಷ್ಠ ಪ್ರತಿಫಲವನ್ನ ಕೊಡ್ತಾನೆ, ನಿರಾಕರಿಸಿದ್ರೆ ನಿನ್ನ ತಲೆಯನ್ನ ಹಾರಿಸ್ತಾನೆ ಅಂತ ಅವನ ಸೇವಕ ಬಂದು ಈ ಮುನಿಗಳಿಗೆ ಹೇಳ್ತಾರೆ. ಒಂಥರ ಒತ್ತಾಯದಿಂದ ಇದಾಗಿದ್ದಂತ ಯೋಗಿ ಶಾಂತವಾಗಿ ಅದನ್ನ ಆಲಿಸ್ತಾರೆ. ಎಲೆಗಳ ಆಸನದಲ್ಲಿ ಕುಳಿತಿದ್ದ ಆತ ತನ್ನ ಎದೆಯನ್ನ ಮತ್ತು ತಲೆಯನ್ನ ಸಹ ಎತ್ತುವ ಗೋಜಿಗೂ ಕೂಡ ಹೋಗೋದಿಲ್ಲ, ಕತ್ತೆತ್ತಿ ಕೂಡ ನೋಡಲ್ಲ ಅವ್ರನ್ನ. ಹಾಗೆ ಹೇಳ್ತಾನೆ ಆತ. ಹೀಗೆ ಹೇಳ್ತಾನೆ ಉತ್ತರವನ್ನ: ಅಲೆಕ್ಸಾಂಡರ್ ಸ್ಯೂಸನ ಮಗನಾದರೆ ನಾನೂ ಸಹ ಸ್ಯೂಸನ ಮಗನೇ. ಒನ್ನೆಸ್ಸು. ನಾನು, ನೀವು, ಇಡೀ ಪ್ರಪಂಚ ಎಲ್ರು ದೇವ್ರ ಮಕ್ಕಳು. ಅಲೆಕ್ಸಾಂಡರ್ನಾದ ಯಾವುದೂ ನನಗೆ ಬೇಕಿಲ್ಲ, ಏಕೆಂದರೆ ಇದ್ದುದರಲ್ಲಿ ನನಗೆ ತೃಪ್ತಿ ಇದೆ. ಅವನ್ ರಾಜ ಇರ್ಬೋದು, ಅವನು ಏನೇ ಕೊಡ್ಬೋದು, ಅದು ನನಗೇನೂ ಬೇಕಿಲ್ಲ. ಆದರೆ ಅವನು ತನ್ನ ಜನರೊಡನೆ ಸಮುದ್ರದ ಭೂಮಿ ಮೇಲೆ ನಿಷ್ಪ್ರಯೋಜಕನಾಗಿ ಅಲೆದಾಡ್ತಾ ಇದ್ದಾನೆ. ಅವನ ಅಲೆತಕ್ಕೆ ಕೊನೆಯೇ ಇಲ್ವಲ್ಲ. ಹೋಗಿ ಹೇಳು ಅಲೆಕ್ಸಾಂಡರ್ಗೆ, ಇಡೀ ವಿಶ್ವದ ಸಾರ್ವಭೌಮನಾದ ಭಗವಂತ ಹೀನಾಯವಾದ ಅಪರಾಧ ಮಾಡುವವನಲ್ಲ. ಬೆಳಕು, ಶಾಂತಿ, ಜೀವನ, ಜಲಜೀವಿಗಳು, ಮಾನವ ದೇಹ ಮತ್ತು ಇವುಗಳ ಸೃಷ್ಟಿಕರ್ತ ಅವನೇ. ಎಲ್ಲ ಪ್ರತಿ ಒಂದು ಕೂಡ ಸೃಷ್ಟಿ ಮಾಡ್ಯಾರನ್ನು ದೇವರು. ಈ ಮನುಷ್ಯರು ನಾನ್ ಕೊಡ್ತೀನಿ, ನಂದಿದು, ನನ್ ಪಿರಿಡಲ್ ಆಗಿದ್ದು, ನಾನ್ ಮಾಡಿದ್ದು ಅನ್ನೋದು ಏನಿದೆ? ಎಲ್ಲ ಭಗವಂತನ ಸೃಷ್ಟಿ, ಹೇಳೋಗು ಅಂತ ಅವ್ರು ಹೇಳ್ತಾರೆ. ಸಾವು ಮಾನವರನ್ನು ಬಿಡುಗಡೆ ಮಾಡಿದಾಗ ಅವನು ಎಲ್ಲರನ್ನೂ ಸ್ವಾಗತಿಸುತ್ತಾನೆ. ಅನಿಷ್ಟವಾದ ವ್ಯಾಧಿಗಳಿಗೆ ಅವನು ಗುರಿಯಾಗುವವನೇ ಅಲ್ಲ, ನನಗೆ ಪೂಜಾರ್ಹವಾದ ಭಗವಂತ ಅವನೇ. ಕೊಲೆ ಎಂದರೆ ಅವನಿಗಾಗದು, ಯುದ್ಧವನ್ನು ಪ್ರಚೋದಿಸುವವನು ಅವನಲ್ಲ. ದೇವರು ಯುದ್ಧ, ಹಿಂಸೆ, ಈ ಕ್ರೂರತನ, ಅಮಾನವೀಯತೆ ಇದು ಯಾವುದನ್ನು ಪ್ರಚೋದಿಸನಲ್ಲ. ನೀನು ಅಲೆಕ್ಸಾಂಡರ್ಗೆ ಹೋಗಿ ಹೇಳು, ಅವನು ಬದುಕಿದ್ ಹೇಗೆ? ಬರೀ ಸೋಲ್ಸಿ ಹಿಂದಿನ ಒಂದು ರಾಜಪ್ರಭುತ್ವ ಹಾಗೆ ಇತ್ತು. ಚೋಳರು, ಚಾಲುಕ್ಯರು, ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯರು ಯಾರು ಪ್ರಬಲರಾಗಿದ್ರು ಅವ್ರು ಇನ್ನೊಬ್ರನ್ನ ಸೋಲಿಸ್ತಿದ್ರು, ಅವ್ರದ್ದೇ ಎಲ್ಲ ಸಾಮ್ರಾಜ್ಯ. ಮುಂದೆ ಅವ್ರನ್ನ ಸೋಲ್ಸೋರು ಇನ್ನೊಬ್ರು ಬರ್ತಾ ಇದ್ರು, ಅವಾಗ ಅವ್ರದ್ದು. ಯಾರ್ದಾರು ಒಬ್ಬರದಾಗ ಉಳಿತಾ ಇಲ್ಲಿ. ಹಾಗೆ ಇಲ್ಲಿ ಅಲೆಕ್ಸಾಂಡರ್ ಸ್ವಯಂ ಮರಣದ ರುಚಿಯನ್ನು ಕಾಣಬೇಕಾಗಿರುವುದರಿಂದ ಅವನು ಭಗವಂತನಾಗಲಾರ. ಯಾಕೆಂದ್ರೆ ಅಲೆಕ್ಸಾಂಡರ್ ಕೂಡ ಒಬ್ಬ ಮನುಷ್ಯ, ಅವನಿಗೂ ಸಾವಿದೆ. ಅವನು ಒಂದು ಮನುಷ್ಯ ಜೀವಿ ಅಷ್ಟೇ. ಆಂತರಿಕ ವಿಶ್ವ ಸಾಮ್ರಾಜ್ಯದ ಸಿಂಹಾಸನದ ಮೇಲೆ ಅವನಿನ್ನು ಕುಳಿತೇ ಇಲ್ಲದಿರುವಾಗ, ಈ ಸಿಂಹಾಸನದ ಮೇಲೆ ಅವನು ಕುಳಿತಿದ್ದಾನೆ, ಆದ್ರೆ ಆಂತರಿಕ ಹೃದಯ ಸಿಂಹಾಸನದಲ್ಲಿ ಅವನಿನ್ನು ಕುಳಿತೇ ಇಲ್ಲ. ಅವನಲ್ಲಿ ಮನುಷ್ಯತ್ವ, ಪ್ರೀತಿ, ಕರುಣೆ ಇಲ್ಲ. ಅವನು ಹೇಗೆ ವಿಶ್ವಪ್ರಭು ಆಗ್ತಾನೆ? ಪಿತೃಲೋಕದ ಜೀವನವನ್ನು ಅವನಿನ್ನೂ ಪ್ರವೇಶಿಸಿಲ್ಲ. ಈ ಪ್ರಪಂಚದ ವಿಶಾಲ ಭೂಪ್ರದೇಶದ ವೃತ್ತದ ಮೇಲೆ ಸೂರ್ಯನ ಸಂಚಾರ ಹೇಗೆ ನಡೆಯುತ್ತೆಂಬುದನ್ನೂ ಸಹ ಅರಿತಿಲ್ಲ. ಈ ಎಲ್ಲ ಅರಿವಿಲ್ಲ. ನಾವೀಗ ತುಂಬಾ ಮೇಧಾವಿಗಳಿರ್ಬೋದು, ವಿಜ್ಞಾನಿಗಳಿರ್ಬೋದು, ತುಂಬಾ ಬುದ್ಧಿವಂತರಿರ್ಬೋದು, ನಿಜವಾದ ಆಧ್ಯಾತ್ಮಿಕತೆ ಉತ್ತುಂಗದ ಸ್ಥಿತಿ ಗೊತ್ತಿಲ್ಲ ಅಂದ್ರೆ ಆ ಪರಿಪೂರ್ಣ ಜ್ಞಾನ ಅಲ್ಲ. ಎಷ್ಟೋ ದೇಶಗಳವರು ಅವನ ಹೆಸರನ್ನು ಕೇಳಿಲ್ಲ. ಇವತ್ತು ನೆನ್ಪು ಮಾಡ್ಕೊಳ್ಳಿ, ಬುದ್ಧ, ಬಸವಣ್ಣ, ಇವ್ರಿಗೆ ಎಲ್ರು ಇಡೀ ಪ್ರಪಂಚಕ್ಕೆ ಗೊತ್ತು. ಅಪ್ಪ, ಬಸವಣ್ಣ ಹುಟ್ಟಿದ್ ನಾಡವ್ರ ನೀವು? ನಿಜವಾಗ್ಲೂ ವಚನ ಸಾಹಿತ್ಯವನ್ನ ನೋಡಿ, ಈಗ ಇಂಗ್ಲಿಷ್ ಟ್ರಾನ್ಸ್ಲೇಟ್ ಆಗ್ತಿದೆಯಲ್ಲ, ಆ ಮೇಧಾವಿ ಉದ್ಗರಿಸ್ತಾನೆ. ಶತಮಾನದಲ್ಲಿ ಇಂಥ ಒಂದು ರಚನೆ ಆಯ್ತಾ? ಅದನ್ನ ಇವತ್ತು ಅವ್ರು ಅರ್ಥ ಮಾಡ್ಕೊಳಕ್ಕೆ ತುಂಬಾ ಡಿಕ್ಷನರಿಯನ್ನು ಹುಡುಕ್ತಾ ಇದ್ದಾರೆ, ತುಂಬಾ ಏನೇನೋ ಮಾಡ್ತಾ ಇದ್ದಾರೆ. ನಮ್ಮಲ್ಲ ಅವತ್ತೇ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಬೇರಿಲ್ಲ ಕಾಣಿರೋ. ಸತ್ಯವ ನುಡಿಯುವುದೇ ಸತ್ಯಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ ಅಂತ ವೇದಾಂತವನ್ನ ಅವತ್ತೇ ಹೇಳಿದ್ದಾರೆ. ಇವರು ಇವತ್ತು
ಅದಕ್ಕಾಗಿ ಕೋಟ್ಯಾಂತರ ಹಣವನ್ನ ಇನ್ವೆಸ್ಟ್ ಮಾಡಿ, ಸರ್ಚ್ ಮಾಡಿ, ಸಂಶೋಧನೆ ಮಾಡಿ ವರದಿಯನ್ನ ಕೊಡ್ತಾ ಇರೋದನ್ನ ನಮ್ಮ ಭಾರತೀಯರು ಸಾವಿರಾರು ವರ್ಷದ ಹಿಂದೆ ಹೇಳಿದ್ದಾರೆ. ಇದು ಭಾರತದ ಗ್ರೇಟ್ನೆಸ್. ಇದನ್ನ ಆ ಸಂತ ತುಂಬಾ ಚೆನ್ನಾಗಿ ಹೇಳ್ತಾ ಹೋಗ್ತಾರೆ. ಈ ನಿಂದೆ ನುಡಿಗಳನ್ನಾಡಿದ ಮೇಲೆ ಸನ್ಯಾಸಿ ಆ ವಿಶ್ವ ಪ್ರಭುವಿನ ಕಿವಿಗಳ ನಿರಿಯುವುದರಲ್ಲಿ ಇದಕ್ಕಿಂತ ತೀಕ್ಷ್ಣವಾದ ಶಲ್ಯವಿನ್ನೊಂದಿಲ್ಲವೆಂಬಂತೆ ವ್ಯಂಗ್ಯವಾಗಿ ಈ ಮಾತುಗಳನ್ನು ಕೂಡ ಸೇರಿಸ್ತಾರೆ. ಅಲೆಕ್ಸಾಂಡರ್ನ ಬಯಕೆಗಳಿಗೆ ಅವನಲ್ಲಿ ಈಗಿರುವ ರಾಜ್ಯಗಳು ಸಾಕಾಗಲಾರವು ಎನ್ನುವುದಾದರೆ ಅವನು ಗಂಗೆಯನ್ನು ದಾಟಿ ಬರ್ಲಿ, ಗಂಗಾ ನದಿಯನ್ನು ದಾಟಿ ಬರ್ಲಿ, ಅವನಿಗೆ ತಾಕತ್ತಿದ್ರೆ ಅಲ್ಲಿ ಅವನ ಎಲ್ಲ ಜನರನ್ನು ತಡೆದುಕೊಳ್ಳಬಲ್ಲ ದೇಶ ಇದೆ ಎಂಬುದನ್ನು ಅರಿಯುತ್ತಾನೆ. ನೋಡಿ ಭಾರತದ ಬಗ್ಗೆ ಎಂತಹ ಇದಿದೆ ಆತ್ಮೀಯರೇ. ನಿಜವಾಗ್ಲೂ ನಾವು ಖುಷಿ ಪಡಕ್ಕೆ ವಿಷಯನೇ ಇಲ್ಲ ಅಂತ ಬೇಸರ ಪಟ್ಕೊಳ್ಳೋಕೆ ನಾವು ಭಾರತದಲ್ಲಿ ಹುಟ್ಟಿದೀವಲ್ಲ, ಇಂಥ ಪವಿತ್ರ ಭೂಮಿ. ಏನೇನೇನೇನೋ ಆಗ್ತಾ ಇದೆ ಅಮೇರಿಕ, ಇಲ್ಲೆಲ್ಲ ನೋಡಿ, ಅಲ್ಲಿ ವಾತಾವರಣ ನೋಡಿ, ಸರಿಯಾದ ಬಿಸಿಲಿಲ್ಲ, ಯಾವುದೋ ಕಡಿಮೆ ಸಮಯದಲ್ಲಿ ಬಿಸಿಲು ಬರುತ್ತೆ. ಇಲ್ಲಿ ನಮ್ಮ ಭಾರತದಲ್ಲಿ ಕೆಲವು ತಿಂಗಳು, ಒಂದ್ 2-3 ತಿಂಗಳನ್ನ ಬಿಟ್ರೆ ಇನ್ ಎಲ್ಲ ಸಮಯದಲ್ಲಿ ಸೂರ್ಯನ ಬಿಸಿಲು, ಇಂಥ ಒಳ್ಳೆ ವಾತಾವರಣ, ಒಳ್ಳೆ ಜನ, ಒಳ್ಳೆ ಮನಸ್ಸು ಎಲ್ಲ ಇರ್ತಕ್ಕಂಥ ದೇಶದೆಲ್ಲ ಹುಟ್ಟಿದೀವಲ್ವಾ. ಇಂಥವನ್ನ ನೋಡಿ ನಾವು ಖುಷಿಯನ್ನ ಪಡ್ಬೇಕು. ಅದರಿಂದ ಅವನ್ ಗಂಗಾ ನದಿಯನ್ನ ದಾಟಿ ಬರ್ಲಿ ಅಂತ ಹೇಳ್ತಾರೆ. ಹಂಗೇನೆ ಅವನ್ ಕೊಡ್ತಕ್ಕಂಥವೆಲ್ಲ ನನಗೆ ನಿಷ್ಪ್ರಯೋಜಕ ಆದವು ಅನ್ನೋದನ್ನ ಅವನು ಹೇಳ್ತಾ ಹೋಗ್ತಾನೆ. ಹಾಗೆ ನನಗೆ ನಿಜವಾಗಿ ತೃಪ್ತಿಯನ್ನ ಕೊಡ್ತಕ್ಕಂಥವ್ ಯಾವ್ದು ಗೊತ್ತಾ? ಮರಗಳು, ಆಹಾರ ನೀಡ್ತಕ್ಕಂಥ ಸಸ್ಯಗಳು, ತೃಷೆಯನ್ನ ನೀಗಿಸ್ತಕ್ಕಂತಹ ನೀರು. ಈ ಬಯಕೆಯಿಂದ ಸಂಗ್ರಹಿಸಲ್ಪಟ್ಟ ಆಸ್ತಿ ಎಲ್ಲ ಸಂಗ್ರಹಕಾರನಿಗೆ ವಿನಾಶ ಆಗ್ಬೋದು, ಆದ್ರೆ ಅರಿವನ್ನು ಪಡೆಯದ ಎಲ್ಲಾ ಜನರಿಗೂ ಕೇವಲ ದುಃಖವನ್ನು, ಉದ್ವೇಗವನ್ನು ಉಂಟು ಮಾಡುವುದಾದಿತ್ತು. ಈ ಸಂಪತ್ತು ಅಂದ್ರೆ ಹೇಗೆ ಅಂದ್ರೆ ಉಪ್ಪಿನ ನೀರು ಕುಡ್ದಂಗೆ. ಸಮುದ್ರದ ನೀರನ್ನ ನೀವು ಕುಡೀರಿ, ಎಷ್ಟು ಕುಡಿದ್ರು ನಿಮ್ಮ ಬಾಯಾರಿಕೆ ಹೋಗಲ್ಲ, ಇನ್ನು ಬೇಕು 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 ಅಂತ ಅದಾಗುತ್ತೆ. ಹಾಗೇನೆ ಈ ಶ್ರೀಮಂತಿಕೆ, ಈ ರಾಜಪ್ರಭುತ್ವ, ಇದೆಲ್ಲ ಕೂಡ ಹೀಗೆ. ಅವ್ರು ಹೇಳ್ತಾರೆ ಮುನಿಗಳು, ನಾನಾದ್ರೂ ಅರಣ್ಯದ ಎಲೆಗಳ ಮೇಲೆ ಮಲಗ್ತೀನಿ, ರಕ್ಷಿಸಿಟ್ಟುಕೊಳ್ಳಬೇಕಾದ್ದು ನನಗೇನೂ ಇಲ್ಲದಿರುವುದರಿಂದ ಮೌನ ನಿದ್ರೆಯಲ್ಲಿ ಕಣ್ಣು ಮುಚ್ಚುತ್ತೇನೆ. ಈ ಶ್ರೀಮಂತರಿಗೆ ಸಂಪಾದನೆ ಮಾಡ್ತಾರೆ, ಮಾಡೋ ತನಕ, ಮಾಡಿದ್ಮೇಲೆ ಅದನ್ನ ಕಾಯದೇ ದೊಡ್ಡ ಕೆಲ್ಸ. ಅದಕ್ಕೊಬ್ಬ ಸೆಕ್ಯೂರಿಟಿ ಗಾರ್ಡ್ ಬೇಕು, ಒಂದ್ ನಾಯಿ ಬೇಕು, ನಿದ್ದೆ ಬರಲ್ಲ. ಯಾವಾಗ ಯಾರು ರೈಡ್ ಮಾಡ್ತಾರೋ, ಲೋಕಾಯುಕ್ತರು ಬರ್ಬೋದಾ, ಯಾರು ಕೋರ್ಟಿಗೆ ಹಾಕ್ಬೋದಾ, ಅದ್ರ ನನಗೆ ಯಾವ ಇದಿಲ್ಲ. ನಿಜವಾಗ್ಲೂ ಬಡವರು ಸಂತೃಪ್ತಿ ನಿದ್ದೆಯನ್ನ ಮಾಡ್ತಾರೆ, ಊಟವನ್ನ ತೃಪ್ತಿಯಾಗಿ ಊಟ ಮಾಡ್ತಾರೆ ಅಂತ ಅಂದ್ರೆ ಅವ್ರು ಇದೆಲ್ಲದರಿಂದ ಹೊರಗಡೆ ಇರ್ತಾರೆ. ಆದ್ರಿಂದ ಪ್ರಪಂಚದಲ್ಲಿ ಬೆಲೆ ಬಾಳ್ತಕ್ಕಂಥ ವಸ್ತು ಏನಾದ್ರೂ ಇದ್ರೆ ನನ್ನಲ್ಲಿದ್ರೆ ಅದರ ಹೊಣೆ ನನ್ನ ನಿದ್ದೆಯನ್ನ ಹೊರದೂಡ್ತಿತ್ತು. ತಾಯಿ ತನ್ನ ಮಗುವಿಗೆ ಹಾಲನ್ನು ಉಡ್ಸಂತೆ ಈ ಭೂಮಿ ನನಗೆ ಬೇಕಾದ್ದೆಲ್ಲವನ್ನೂ ಒದಗಿಸುತ್ತದೆ. ಆತ್ಮೀಯರೇ, ಇದು ನಾವು ನೆನ್ಪಿಟ್ಕೋಬೇಕು. ಭೂಮಿ ತಾಯಿ ಎಲ್ಲವನ್ನೂ ಕೊಟ್ಟಿದ್ದಾರೆ, ಆದ್ರೆ ಗುರುತಿಸ ಅಂತ ಶಕ್ತಿ ನಮಗಿಲ್ಲ ಅಷ್ಟೇ. ಇಚ್ಛೆ ಬಂದೆಡೆಗೆ ನಾನು ಹೋಗುತ್ತೇನೆ, ಪ್ರಾಪಂಚಿಕವಾದ ಯಾವ ಚಿಂತೆಯೂ ನನ್ನನ್ನು ಬಾಧಿಸದು. ಹಿಮಾಲಯದಲ್ಲಿರ್ದಂತ ಸಂತರಿರ್ಬೋದು, ಬಾಬಾಜಿ ಇರ್ಬೋದು, ನೋಡಿ ಅವರಿಗೆ ಮನೆ ಇಲ್ಲ. ಕುವೆಂಪು ಹೇಳೋದದನ್ನೇ, ಓ ನನ್ನ ಚೇತನ ಆಗು ನೀ ಅನಿಕೇತನ. ಕೇತನ ಅಂದ್ರೆ ಮನೆ, ಅನಿಕೇತನ ಅಂದ್ರೆ ಮನೆ ಇಲ್ದೇ ಇರೋದು. ನೀನೊಂದು ಕೋಟೆ ಕಟ್ಕೊಂಡು, ಮನೆ ಕಟ್ಕೊಂಡು ಇದು ನನ್ನದು ಅಂತ ಸೀಮಿತ ಆಗ್ಬೇಡ. ನೀನು ಎಲ್ಲವನ್ನು ದಾಟಿ ಹೋಗಿ ವಿಶ್ವ ಮಾನವನಾಗು, ಓ ಅನಂತನಾಗು ನೀನು ಅಂತ ಹೇಳ್ತಾ ಹೋಗ್ತಾರೆ. ಹಾಗೆ ನನ್ನ ಬದುಕಿದೆ ಇಲ್ಲಿ, ನಾನು ಇಲ್ಲೇ ಇರ್ಬೇಕು ಅಂತಿಲ್ಲ. ನಾಳೆ ಇನ್ನೊಂದ್ ಕಡೆ ಹೋಗ್ತೀನಿ, ಇನ್ನೊಂದ್ ಮರ ಆಶ್ರಯ ಆಗುತ್ತೆ, ಇನ್ನೊಂದ್ ಗುಹೆಯಲ್ಲಿ ಇರ್ತೀನಿ, ಅಲ್ಲೇನೋ ಸಸ್ಯದ ಒಂದು ಹಣ್ಣು ನಾನು ತಿಂತೀನಿ, ಸಾಕು ನನ್ನ ಬದುಕಿಗಿಷ್ಟೇ. ಅಲೆಕ್ಸಾಂಡರ್ ನನ್ನ ತಲೆಯನ್ನು ಕಡಿಯುವವನಾದರೆ ನನ್ನ ಆತ್ಮವನ್ನೇನೂ ಅವನು ನಾಶ ಮಾಡಲಾರ. ನೋಡಿ, ಈ ಶರೀರವನ್ನ ಯಾರು ನಾಶ ಮಾಡ್ಬೋದು, ಈ ಮನಸ್ಸನ್ನ ನೋಯಿಸ್ಬೋದು ಕೆಟ್ಟ ಮಾತುಗಳಿಂದ, ಆತ್ಮವನ್ನ ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಈಗ ಮೌನ ತಳೆದ ನನ್ನ ತಲೆ ಹಾಗೂ ಹರಿದ ವಸ್ತ್ರದಂತೆ ಛಿದ್ರವಾದ ನನ್ನ ದೇಹ ಅವುಗಳ ಮೂಲ ಧಾತುಗಳಿಂದ ತೆಗೆದುಕೊಳ್ಳಲ್ಪಟ್ಟ ಭೂಮಿಯ ಮೇಲೆಯೇ ಇರುತ್ತದೆ. ಈ ಶರೀರ ಭೂಮಿ ಮೇಲೆ ಬಿಟ್ಟು ಹೋಗುತ್ತೆ, ಸುಡ್ತಾರೋ ಮಣ್ಣು ಮಾಡ್ತಾರೋ ಏನೋ ಒಂದಾಗುತ್ತೆ, ಅದು ಈ ಶರೀರ ಎಲ್ಲೂ ಬರಲ್ಲ. ನಾನು ಆತ್ಮನಾಗಿ ಭಗವಂತನಲ್ಲಿಗೆ ಏರಿ ಹೋಗುತ್ತೇನೆ. ನಾವು ಇಹದಲ್ಲಿರುವಾಗ ಅವನ ಶಾಸನಗಳಿಗೆ ವಿಧೇಯರಾಗಿ ಬಾಳುವೆವೋ ಇಲ್ಲವೋ ಎಂಬುದನ್ನು ನೋಡಲು ಅವನು ನಮ್ಮನ್ನೆಲ್ಲ ಮಾಂಸದಿಂದ ಮುಚ್ಚಿ ಭೂಮಿಗೆ ಕಳಿಸಿದ್ದಾನೆ.
ಅಂದ್ರೆ ನಮ್ಮನ್ನ ಒಳ್ಳೆ ತಂದಲ್ಲಿ ಬದುಕ್ಲಿಕ್ಕೆ ಇಲ್ಲಿ ಕಳ್ಸಿದೆ. ನಾವ್ ಹೇಗೆ ಬದುಕ್ತೀವಿ ಅನ್ನೋಕೆ ಇಲ್ಲಿ ಇದನ್ನ ಸೃಷ್ಟಿ ಮಾಡಿ ಕಳಿಸಿದಾನೆ. ಈಗ ನಮ್ಮನ್ನ ಪರೀಕ್ಷೆ ಮಾಡ್ಬೇಕು ಅಂದ್ರೆ ಚಿನ್ನ ಬೆಳ್ಳಿ ವಜ್ರ ಸಂಪತ್ತು ಇರ್ತಕ್ಕಂಥ ಇದು ಕೊಟ್ರೆ ನಾವ್ ಎಷ್ಟು ಪ್ರಾಮಾಣಿಕರಾಗಿರ್ಬಲ್ಲೋ ಅಂತ ದೇವ್ರಲ್ಲಿ ಮೇಲ್ ಕುತ್ಕೊಂಡು ನೋಡ್ತಾ ಇರ್ತಾನೆ. ನಾವಿಲ್ಲಿ CCTV ಇದೆಯಾ, ಜನ ಯಾರ ಇದಾರ, ನಮ್ ವರ್ತನೆನೇ ಬೇರೆ ಇರುತ್ತೆ. ತಕ್ಷಣ ಅದೆಲ್ಲ ಇಲ್ಲ ಅಂದ ತಕ್ಷಣ ನಾವೇನೋ ಅನಾಗರಿಕರಾಗಿ ನಡ್ಕೊಳ್ತೀವಲ್ವಾ. ಆದ್ರೆ ಭಗವಂತ CC ಕ್ಯಾಮ್ರಾ, ದೊಡ್ಡ CC ಕ್ಯಾಮ್ರಾ ನಮ್ಮ ತಲೆ ಮೇಲೆ, ನಮ್ಮ ಹೃದಯದಲ್ಲಿ ಸದಾ ಕಾಲ ಇರುತ್ತೆ. ಹಾಗೆ ಅವನ್ ಕಾಯ್ತಾ ಇರ್ತಾನೆ. ಅವನಲ್ಲಿಗೆ ಅದು ಹಿಂತಿರಿದಾಗ ನಮ್ಮ ಬಾಳಿನ ಲೆಕ್ಕಾಚಾರವನ್ನ ಅವನು ಪರಿಶೀಲಿಸ್ತಾನೆ. ಗರ್ಭದಿಂದ ನಡೆಸಿದ ಅಪರಾಧಗಳನ್ನೆಲ್ಲ ಪರಾಮರ್ಶಿಸಿ ತೀರ್ಪು ಕೊಡುವವನು ಅವನೇ. ಇಲ್ಲ ಹೇಳ್ತೀವಿ ಆಕಾಶಿಕ್ ರೆಕಾರ್ಡ್ ಇರ್ಬೋದು, ಹಿಂದಿನ ನಂಬಿಕೆ ಪ್ರಕಾರ ಚಿತ್ರಗುಪ್ತನ ಲೆಕ್ಕಾಚಾರ ಇರ್ಬೋದು, ನಾವು ಜನಕ್ಕೆ ಮೋಸ ಮಾಡಿರ್ಬೋದು, ದೇಶಕ್ಕೆ ಮೋಸ ಮಾಡಿರ್ಬೋದು, ವೇದಿಕೆ ಮೇಲೆ ನಾವು ದೊಡ್ಡ ದೊಡ್ಡ ಮಹಾಸಾಧ್ವಿಗಳಾಗಿರ್ಬೋದು. ನನ್ನ ಅಂತರಂಗಕ್ಕೆ ಗೊತ್ತು, ನನ್ನ ಆತ್ಮಕ್ಕೆ ಗೊತ್ತು, ಮೇಲಿರ್ತಕ್ಕಂಥ ದೇವರಿಗೆ ಗೊತ್ತದು. ದಲಿತ ಆಕ್ರಂದನವು ದಲನ ಮಾಡಿದ ದಂಡವನ್ನೇ ವಿಧಿಸುತ್ತೆ. ಹಾಗೇನೆ ಅಲೆಕ್ಸಾಂಡರ್ ಅಂಜಿಕೆಗಳನ್ನೊಡ್ಡಿ ಐಶ್ವರ್ಯ ಬಯಸುವವರನ್ನು, ಸಾವಿಗೆ ಹೆದರುವವರನ್ನು ಭಯಪಡಿಸ್ಲಿ. ಈಗ ನಾವು ಏನಕ್ಕೆ ಹೆದರ್ತಿದೀವಿ? ಮುಕ್ಕಾಲು ಭಾಗ ಈಗ ಸಾವು ಬಂದ್ರೆ, ಅವ್ರೇನಾರು ಮಾಡ್ಬಿಟ್ರೆ, ಜೀವ ತೆಗೆದ್ರೆ ಅಂತ. ಈ ಸ್ವಾಮೀಜಿಗೆ ಸಾವಿನ ಭಯನೇ ಇಲ್ವಲ್ಲ, ಅಂತವ್ರು ನಾಶ ಮಾಡ್ಲಿ ಬಿಡಿ. ಅವನು ಬ್ರಾಹ್ಮಣರ ವಿರುದ್ಧ ಅವನ ಆಯುಧಗಳೇನೂ ಕೆಲಸಕ್ಕೆ ಬಾರವು. ಇಲ್ಲಿ ಬ್ರಾಹ್ಮಣ ಅಂದ್ರೆ ಕೇವಲ ಒಂದು ಜಾತಿ ಅಲ್ಲ, ನೀತಿ, ಒಂದು ಒಳ್ಳೆಯ ಸದ್ಗುಣಗಳ ಆಗರವಾಗಿರ್ತಕ್ಕಂಥ ಮನುಷ್ಯ. ನಾವು ಕಾಂಚನವನ್ನು ಬಯಸುವರಲ್ಲ, ಯಾವ ಬೆಟ್ಟ ಗುಡ್ಡ ಪರ್ವತ ನಮಗೆ ಬೇಕಿಲ್ಲ, ಸಾವಿಗೂ ಹೆದರುವವರಲ್ಲ. ಆದ್ದರಿಂದ ಹೋಗಿ ಅಲೆಕ್ಸಾಂಡರ್ಗೆ ಇದನ್ನು ಹೇಳು, ನಿನ್ನದಾಗಿರುವ ಏನೊಂದೂ ದಂಡ ಮೀಸನಿಗೆ ಬೇಕಿಲ್ಲ, ಆದ್ದರಿಂದ ಆತ ನಿನ್ನ ಬಳಿಗೆ ಬರುವುದಿಲ್ಲ. ದಂಡ ಮೀಸನಿಂದ ನಿನಗೆ ಏನಾದರೂ ಬೇಕಿದ್ದರೆ ನೀನೇ ಅವನ ಬಳಿ ಹೋಗು. ನೋಡಿ, ಬರಿಗೈಯ ಒಬ್ಬ ಸಂತ ಇಡೀ ಪ್ರಪಂಚವನ್ನ ಗೆದ್ದೆ ಅಹಂಕಾರದಿಂದ ಮೆರಿತಿದ್ದಂತ ಅಲೆಕ್ಸಾಂಡರ್ಗೆ ಹೇಳಿದಂತಹ ಮಾತುಗಳಿವು. ಅದನ್ನ ಬಂದಂತ ಸೇವಕ ತದ್ವತ್ತಾಗಿ ಹೋಗಿ ಅಲೆಕ್ಸಾಂಡರ್ಗೆ ಹೇಳ್ತಾನೆ. ಗಮನವಿಟ್ಟು ನನ್ನ ಅಲೆಕ್ಸಾಂಡರ್ ಆಲ್ಸಿ ಅವನನ್ನ ನೋಡ್ಬೇಕು ಅನ್ನೋ ಬಯಕೆ ಬರುತ್ತೆ ಅವ್ರಿಗೆ. ಹೌದಾ, ನಾನ್ ಹೇಳಿ ಕಳ್ಸಿದ್ರು ಅವ್ರೀಗಂದ್ರ ಅಂತ ಹೇಳಿ ಅವನಿಗಿನ್ನೂ ಅವನನ್ನ ನೋಡ್ಬೇಕು ಅನ್ನೋ ಬಯಕೆ ಹೆಚ್ಚಾಗಿ ಆತನೊಬ್ಬನಿಗೆ ಪ್ರತಿಭಟಿಸಿ ನಿಂತದ್ದು ಸಾಮರ್ಥ್ಯದಲ್ಲಿ ತನ್ನನ್ನು ಮೀರಿಸಿದವನನ್ನ ಅವನು ಭೇಟಿಯಾದಂತೆ ಆಗುತ್ತೆ. ಹಾಗೆ ತತ್ವಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ತಮ್ಮ ಗಹನವಾದ ಬುದ್ಧಿ ಕೌಶಲ್ಯದಿಂದ ಉತ್ತರ ಕೊಡುವುದರಲ್ಲಿ ಚತುರನೆನಿಸಿದಂತ ಅನೇಕ ಬ್ರಾಹ್ಮಣ ಸನ್ಯಾಸಿಗಳನ್ನ ಅಲೆಕ್ಸಾಂಡರ್ ತಕ್ಷಶಿಲೆಗೆ ಆಹ್ವಾನಿಸ್ತಾನೆ. ಮತ್ತು ಪ್ಲೂಟಾರ್ಕ್ ಸಮಯದಲ್ಲಿ ಕೂಡ ನಡೆದ ವಾಗ್ವಾದಗಳನ್ನ ಇಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ನೀವು ಅಲೆಕ್ಸಾಂಡರ್ ಈಗ ಅಲ್ಲಿ ಆ ಮುನಿ ಹೇಳಿದಂತ ಮಾತನ್ನ ಗಮನಿಸಿದ್ರೆ, ಗಂಗೆಯನ್ನ ದಾಟಿ ಬರ್ಲಿ ಅವನು ಅಂತ. ನಿಜವಾಗ್ಲೂ ಕೊನೆಯ ಅವನ ಕಡೆ ಯಾವ ಸೇನಾನಿ ಕೂಡ ಗಂಗೆಯನ್ನ ದಾಟಿ ಬರ್ಲೇ ಇಲ್ಲ. ವಾಯುವ್ಯದಲ್ಲಿ ನಿರ್ಧರಿತ ಪ್ರತಿಭಟನೆ ಇದೆ ಕಂಡುಕೊಂಡು ಮ್ಯಾಸಿಡೋನಿಯಾದ ಸೈನ್ಯ ಮುಂದೆ ನುಗ್ಗದನ್ನ ವಿರೋಧಿಸಿ ದಂಗೆ ಏಳುತ್ತೆ. ಅಲ್ಲಿ ಅಲೆಕ್ಸಾಂಡರ್ ಅನಿವಾರ್ಯವಾಗಿ ಭಾರತದಿಂದ ಹಿಂತೆಗಿಬೇಕಾಗುತ್ತೆ. ಅವನು ದಿಗ್ವಿಜಯ ಪರ್ಷಿಯದತ್ತ ಹೋಗುತ್ತೆ. ಇಲ್ಲಿ ಒಂದು ಸಂಭಾಷಣೆ ನಡೆಯುತ್ತೆ ನೋಡಿ ಅಲೆಕ್ಸಾಂಡರ್ ಇದ್ರಲ್ಲಿ. ಯಾವುದರ ಸಂಖ್ಯೆ ಅಧಿಕ, ಬದುಕಿ ಇರುವರದು ಸತ್ತಿರುವರದು? ಉತ್ತರ ಇಲ್ಲಿ ಬದುಕಿರುವವರದೇ, ಸತ್ತಿರುವುದಲ್ಲ. ಯಾವುದೇ ಭಾರಿ ಪ್ರಾಣಿಗಳನ್ನು ಪೋಷಿಸುತ್ತದೆ, ಸಮುದ್ರವು ಭೂಮಿನ? ಭೂಮಿ. ಉತ್ತರ ಏಕೆಂದರೆ ಸಮುದ್ರವು ಭೂಮಿಯ ಒಂದು ಭಾಗ ಅಷ್ಟೇ. ಅತ್ಯಂತ ಬುದ್ಧಿಶಾಲಿಯಾದ ಪ್ರಾಣಿ ಯಾವುದು? ಮನುಷ್ಯನಿಗೆ ಇನ್ನೂ ಪರಿಚಯವಾಗದಿರುವಂತದ್ದು, ಅಂದ್ರೆ ಅಜ್ಞಾತವಾದದ್ದಕ್ಕೆ ಮನುಷ್ಯ ಹೆದರ್ತಾನೆ ಅಂತ. ನನಗೇನು ಗೊತ್ತಿಲ್ವೋ ಅದಕ್ಕೆ ನಾನು ಹೆದರ್ತಾ ಇದ್ದೀನಿ. ಈಗ ಸಾವಿನ ನಂತರ ಏನಾಗುತ್ತೋ ಅಲ್ಲಿ ಅಂತ ನಾವು ಸಾವಿಗೆ ಹೆದರ್ತಾ ಇರೋದು. ಹಾಗೆ ಯಾವುದು ಮುಂಚೆ ಆಯಿತು? ಹಗಲಾಯ್ತಾ ರಾತ್ರಿ ಆಯ್ತಾ? ಕೋಳಿ ಮೊದಲ ಮೊಟ್ಟೆ ಮೊದಲ? ಇವತ್ತು ಕೂಡ ಅದು ಉತ್ತರವಿಲ್ಲದ ಪ್ರಶ್ನೆ ಅಂತ ನಾವು ಹೇಳ್ತೀವಿ. ಹಾಗೇನೆ ಇಲ್ಲಿ ಹೇಳ್ತಾರೆ ಅವರು ಮುನಿಗಳು, ಹಗಲಿಗೆ ಮುಂಚೆಯೇ ಒಂದು ಹಗಲು ಆಗಿ ಹೋಗಿತ್ತು. ನೋಡಿ, ಕಷ್ಟ ಮೊದಲ ಸುಖ ಮೊದಲ? ಸುಖಕ್ಕಿಂತ ಮೊದಲು ಇನ್ನೊಂದು ಸುಖ ಬಂದು ಹೋಗಿತ್ತು ಅನ್ನೋ ರೀತಿ ಹಗಲಿಗಿಂತ ಮುಂಚೆ ಇನ್ನೊಂದು ಹಗಲು ಬಂದು ಹೋಗಿತ್ತು ಅಂತ ಹೇಳ್ತಾರೆ. ಈ ಉತ್ತರವನ್ನ ಕೇಳಿದಾಗ ಅಲೆಕ್ಸಾಂಡರ್ಗೆ ಆಶ್ಚರ್ಯ ಆಗುತ್ತೆ. ಅದಕ್ಕೆ ಈ ಅಸಂಭವವಾದ ಪ್ರಶ್ನೆಗಳಿಗೆ ಅಸಂಭವವಾದ ಉತ್ತರಗಳೇ ಬೇಕಾಗುತ್ತವೆ.
ಪ್ರಶ್ನೆ ಹೇಗಿರುತ್ತೋ ಉತ್ತರ ಕೂಡ ಹಾಗಿರುತ್ತೆ ಅಂತ. ಮನುಷ್ಯ ಹೇಗೆ ತನ್ನನ್ನ ಅತ್ಯಂತ ಮೆಚ್ಚುಗೆಗೆ ಪಾತ್ರನಾಗಿ ಮಾಡಿಕೊಳ್ಳಬಲ್ಲ? ಪ್ರಶ್ನೆ. ಮನುಷ್ಯ ಮಹಾ ಸಾಮರ್ಥ್ಯ ಉಳ್ಳವನಾಗಿದ್ದು ಭಯಕಾರಕನಾಗಿಲ್ಲದಿದ್ದರೆ ಮೆಚ್ಚುಗೆಗೆ ಪಾತ್ರನಾಗುತ್ತಾನೆ. ಭಯ ಇರಬಾರ್ದು ಅವನಿಗೆ. ನಾನು ಭಯ ಪಡಬಾರ್ದು, ಬೇರೆಯವ್ರಿಗೂ ಭಯ ಪಡಿಸ್ಬಾರ್ದು. ಅವಾಗ ಅವನು ಹಾಗಾಗ್ತಾನೆ. ಮನುಷ್ಯ ಹೇಗ್ ದೇವನಾಗದ? ಮನುಷ್ಯನಿಂದ ಮಾಡುವುದಕ್ಕೆ ಯಾವುದೂ ಸಾಧ್ಯವಿಲ್ಲದೋ ಅಂತವನ್ನು ಮಾಡುವುದರಿಂದ. ಅಂದ್ರೆ ನಮ್ಗೆ ಎಲ್ಲ ಸಾಮರ್ಥ್ಯ ಇದೆ. ಒಳ್ಳೇದು ಮಾಡೋ ಸಾಮರ್ಥ್ಯನೂ ಇದೆ, ಕೆಟ್ಟದ್ದು ಇದೆ. ಒಂದು ಚಾಕಿದ್ದಂಗೆ ನಾವು. ಚಾಕು ಆಪರೇಷನ್ ಮಾಡಿ ಜೀವ ಉಳಿಸ್ಲೂಬಲ್ದು, ಕೊಲೆ ಮಾಡಿ ಜೀವ ತೆಗಿಲೂಬಲ್ದು. ಆ ರೀತಿ ಯಾವ್ದು ಪ್ರಬಲ ಆದ್ದು? ಬದುಕು ಸಾವೋ? ಬದುಕು ಪ್ರಬಲ ಆದ್ದು. ಏಕೆಂದ್ರೆ ಎಷ್ಟೋ ಕೇಡುಗಳನ್ನು ಎದುರಿಸಬೇಕಾಗುತ್ತೆ. ಹೀಗೆ ಅಲೆಕ್ಸಾಂಡರ್ ಒಬ್ಬ ನಿಜವಾದ ಯೋಗಿಯನ್ನ ತನ್ನ ಗುರುವನ್ನಾಗಿ ಸ್ವೀಕರಿಸಿ ಆತನನ್ನ ತನ್ನೊಡನೆ, ಆಮೇಲೆ ಇವನಿಗೆ ಮುನಿಗಳ ಬಗ್ಗೆ ತುಂಬಾ ಆಸಕ್ತಿ ಬರುತ್ತೆ. ಒಬ್ಬ ಮುನಿಯನ್ನ ಕರ್ಕೊಂಡು ಇವರು ಭಾರತದಿಂದ ಹೋಗ್ಲಿಕ್ಕೆ ಕರ್ಕೊ ಹೋಗ್ತಾರೆ. ಅವರ ಹೆಸರು ಕಲ್ಯಾಣ ಅಂತ. ಸ್ಪೈನ್ಸ್ ಸ್ವಾಮಿ ಕಲೋನಸ್ ಅಂತ ಹೇಳಿ ಗ್ರೀಕರು ಅವನನ್ನ ಕರೀತಾರೆ. ಅವನು ಆ ಸನ್ಯಾಸಿ ಪರ್ಷಿಯಾದವರೆಗೆ ಅಲೆಕ್ಸಾಂಡರ್ ಜೊತೆ ಹೋಗ್ತಾನೆ. ಗೊತ್ತಾದ ದಿನ ಪರ್ಷಿಯಾದ ಸೂಸಾ ಎಂಬಲ್ಲಿ ಮ್ಯಾಸಿಡೋನಿಯಾದ ಇಡೀ ಸೈನ್ಯ ದೇಹದೆದುರು ಚಿತಾರೋಹಣ ಮಾಡಿ ಶಿಥಿಲವಾಗಿದ್ದಂತ ತನ್ನ ದೇಹವನ್ನ ಆ ಮುನಿ ತ್ಯಜಿಸ್ತಾರೆ. ಇವನು ಯಾವ ಮುನಿಯನ್ನ ಕರ್ಕೊಂಡು ಹೋಗಿದ್ರೋ ಅವರು. ಆ ಯೋಗಿ ಹೇಗಿರ್ತಾರೆ ಸಾವಿನ ಸಮಯದಲ್ಲಿ ಅಂದ್ರೆ, ಸಾವಿನ ಭಯವಿರಲಿಲ್ಲ ಅನ್ನೋದನ್ನ ಆ ಜ್ವಾಲೆಗಳು, ಆ ಬೆಂಕಿಯ ಜ್ವಾಲೆ ಅವನನ್ನ ಆಹುತಿಯನ್ನು ತಗೊಳ್ತಾ ಇದ್ರು ಕೂಡ ಕುಳಿತ ಸ್ಥಳದಿಂದ ಆತ ಕಿಂಚಿತ್ತೂ ಚಲಿಸಲಿಲ್ಲ ಅನ್ನೋದನ್ನ. ಹೇಗೆ ಕೂತಿದ್ನೋ ಹಾಗೆ ಕೂತಿದ್ದ. ಬೆಂಕಿ ದಗದಗ ಅಂತ ಉರಿತಾ ಇದೆ, ಆದ್ರೂ ಕೂಡ ಅಲ್ಲಿ ಸೈನಿಕರೆಲ್ಲ ತುಂಬಾ ಬೆಕ್ಕಸ ಬೆರಗಾಗಿ ಅದನ್ನ ನೋಡ್ತಾರೆ. ಇತಿಹಾಸಕಾರರು ಅದನ್ನ ಬರೆದಿಟ್ಟಿದ್ದಾರೆ. ಹಾಗೇನೆ ಚಿತಾರೋಹಣ ಮಾಡೋ ಮುನ್ನ ಕಲೋನೋಸ್ ಅನೇಕ ತನ್ನ ಮಿತ್ರರನ್ನ ಆಲಂಗಿಸಿಕೊಂಡನಂತೆ. ಅವನಿಗೆ ಗೊತ್ತು ಮುಂದಿನ ನಿಮಿಷದಲ್ಲಿ ನಾನು ಸಾವು ಅಂದ್ರೂ ಕೂಡ ಅವನು ಸಂತೋಷವಾಗಿ ಆಲಂಗಿಸಿದನು. ನಾವೇನಾದ್ರೂ ಒಂದು ಸಣ್ಣ ಕಾಯಿಲೆನೋ ಸಮಸ್ಯೆನೋ ಬಂದ್ರೆ ಹೇಗೆ ಹೈರಾಣ ಆಗ್ತೀವಿ, ಜನದ ಜೊತೆ ಸಂಪರ್ಕ ಕಳ್ಕೊತಾರೆ. ಹಾಗೆಲ್ಲ ಅಲ್ಲ ಅನ್ನೋದನ್ನ ಇಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ. ಹಾಗೆ ಅಲೆಕ್ಸಾಂಡರ್ಗೆ ಮಾತ್ರ ಬೀಳ್ಕೊಡುಗೆಯನ್ನು ಹೇಳಲಿಲ್ವಂತೆ ಅವನು. ಬೇರೆ ಎಲ್ಲರನ್ನ ಆಲಂಗಿಸಿ ಪ್ರೀತಿಪೂರ್ವಕ ಮಾತುಗಳನ್ನ ಆಡಿದ. ನಿನ್ನನ್ನು ಮತ್ತೆ ಬ್ಯಾಬಿಲಾನಿಯಲ್ಲಿ ಕಾಣ್ತೀನಿ ಅಂತ ಅಲೆಕ್ಸಾಂಡರ್ಗೆ ಅವನಿಗೆ ಹೇಳ್ತಾನೆ. ಬ್ಯಾಬಿಲೋನಿಯಲ್ಲಿ ನಿನ್ನ ನೋಡ್ತೀನಿ ಅಂತ. ಪರ್ಷಿಯವನ್ನ ಬಿಟ್ಟು 1 ವರ್ಷದ ಮೇಲೆ ಅಲೆಕ್ಸಾಂಡರ್ ಬ್ಯಾಬಿಲೋನಿಯಲ್ಲಿ ತೀರ್ಕೊಳ್ತಾನೆ. ನೋಡಿ, ಭಾರತೀಯ ಯೋಗಿ ಭವಿಷ್ಯ ನುಡಿಯ ರೀತಿ ಇದು. ಈ ಪುಸ್ತಕದಲ್ಲಿ ಇಂಥ ಅನೇಕ ಭವಿಷ್ಯವನ್ನ ನಿನ್ನ 1 ವರ್ಷದ ನಂತರ ಭೇಟಿ ಆಗ್ತೀನಿ ಈ ತರ ಅವನ ಹೇಳಿ ಅವನು ನಿಜ ಆಗಿದ್ದನ್ನು ಕೂಡ ನಾವು ನೋಡಿದೀವಿ. ಬಾಳಿನಲ್ಲಿ ಹಾಗೂ ಸಾವಿನಲ್ಲಿ ಅಲೆಕ್ಸಾಂಡರ್ ನೊಡೆ ತಾನಿರುವುದಾಗಿ ಕೊಟ್ಟ ಸೂಚನೆ ಇದು. ಅಂದ್ರೆ ನೀನು ಬದುಕಿದ್ದಾಗ್ಲೂ ನಿನ್ ಜೊತೆ ಬಲವಂತವಾಗಾದ್ರೂ ನಾನು ಬಂದಿದ್ದೀನಿ, ಸಾವಿನಲ್ಲೂ ನಿನ್ನನ್ನ ಬ್ಯಾಬಿಲೋನದಲ್ಲಿ ನಾನು ಭೇಟಿ ಆಗ್ತೀನಿ ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ಹೀಗೆ ಇಲ್ಲಿ ಒಂದು ಕಾಯ್ದೆ ಬಗ್ಗೆ ಕೂಡ ಇಲ್ಲಿ ಹೇಳ್ತಾರೆ. ಹಿಂದೂಗಳಲ್ಲಿ ಯಾರೊಬ್ಬರು ಎಂತ ಸಂದರ್ಭದಲ್ಲೂ ಮತ್ತೊಬ್ಬನ ಅಡಿಯಾಳಾಗಬಾರ್ದು ಮತ್ತು ಸ್ವತಂತ್ರವಾಗಿರುವುದಲ್ಲದೆ ಎಲ್ಲಾ ಮಾನವರಿಗೂ ತಮ್ಮಂತೆ ಸರಿಸಮಾನವಾದ ಹಕ್ಕಿದೆ ಎಂದು ಮಾನ್ಯತೆಯನ್ನ ಕೊಡಬೇಕು ಅನ್ನೋದನ್ನ ಶಾಸನ ವಿಧಿಸುತ್ತೆ. ಇನ್ನೊಂದು ಗ್ರಂಥದಲ್ಲಿ ಹೇಳ್ತಾ ಹೋಗ್ತಾರೆ, ಭಾರತೀಯರು ದುಬಾರಿ ಬಡ್ಡಿಗೆ ಸಾಲ ಕೊಟ್ಟಿದ್ದೂ ಇಲ್ಲ, ಹಣ ತೆಗೆದುಕೊಳ್ಳುವಾಗ ಸಾಂಪ್ರದಾಯಿಕವಾದ ನಿಬಂಧನೆಗಳನ್ನ ಮಾಡಿಕೊಂಡಿದ್ದು ಇಲ್ಲ. ಇವತ್ತು ರಿಯಲ್ ಎಸ್ಟೇಟ್ ಅನ್ನ ನೀವು ನೆನಪಿಸ್ಕೊಳ್ಳಿ. ಕೆಟ್ಟದನ್ನು ಮಾಡುವುದಾಗಲಿ ಕೆಟ್ಟದನ್ನು ಸಹಿಸಿಕೊಳ್ಳುವುದಾಗಲಿ ಅನುಷ್ಠಾನದಲ್ಲಿ ಬಂದ ಪದ್ಧತಿಗೆ ವಿರುದ್ಧವಾದದ್ದು. ಆದ್ದರಿಂದ ಅವರು ಒಪ್ಪಂದಗಳನ್ನು ಮಾಡಿಕೊಳ್ಳುತ್ತಲೂ ಇರಲಿಲ್ಲ, ಹಣಕ್ಕೆ ಆಧಾರವನ್ನು ಬಯಸುತ್ತಲೂ ಇರಲಿಲ್ಲ. ಇವತ್ತು ಒಡವೆ ಎಡ ಇಡೋದು, ಚೆಕ್ ಕೊಡೋದು, ಮನೆ ಇವೆಲ್ಲವನ್ನು ಕೊಟ್ಟು ನಮ್ಮ ಸಮಸ್ಯೆಯನ್ನ ಬಗೆಹರಿಸ್ಕೊತಿದೀವಿ. ಇದೆಲ್ಲ ಅವಾಗ ಇರ್ಲಿಲ್ಲ ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಹಾಗೇನೆ ಸರಳವಾದ ಹಾಗೂ ಪ್ರಾಕೃತಿಕ ಮಾರ್ಗಗಳಿಂದ ರೋಗಗಳನ್ನ ಗುಣಪಡಿಸ್ಕೊಳ್ತಿದ್ರು. ಈ ಟೆಕ್ನಾಲಜಿ ಆಗ್ಲಿ ವೈದ್ಯಕೀಯ ಕ್ಷೇತ್ರ ಆಗ್ಲಿ ಇವತ್ತಿನಷ್ಟು ಮುಂದುವರೆದಿರ್ಲಿಲ್ಲ. ಸಣ್ಣ ಸಮಸ್ಯೆ ಬಂದ್ರೂ ಕೂಡ ಆರೋಗ್ಯಕ್ಕೆ ಅನೇಕ ಗಿಡಮೂಲಿಕೆಗಳು, ಉಪವಾಸ ಇಂಥವನ್ನ ಅವರು ಬಳಸ್ತಾ ಇದ್ರು. ಔಷಧಗಳನ್ನ ತೆಗೆದುಕೊಳ್ಳುವುದಕ್ಕಿಂತ ಆಹಾರವನ್ನ ಕ್ರಮಪಡಿಸ್ಕೊಳ್ತಾ ಇದ್ರು. ಔಷಧಿ ಆಹಾರ ಆಗ್ಬಾರ್ದು, ಆಹಾರನೇ ಔಷಧಿ ಆಗ್ಬೇಕು ಅನ್ನೋದನ್ನ ಇವತ್ತು ದೊಡ್ಡದಾಗ ಪ್ರಚಾರ ಮಾಡ್ತಾ ಇದೀವಿ ನಾವು. ಇದನ್ನ ನೋಡಿ, ಅಲೆಕ್ಸಾಂಡರ್ ಕಾಲದಲ್ಲೇ ಇದ್ದಂತ ಇದಿದು.
ಅತ್ಯಂತ ಪ್ರಿಯವಾದ ಮಾನ್ಯತೆ ಪಡೆದ ಔಷಧೋಪಚಾರವೆಂದರೆ ಮುಲಾಮು ಮತ್ತು ಔಷಧ ಲೇಪಗಳು. ಹೊಟ್ಟೆ ಒಳಗಡೆ ತಗೊಳ್ಳೋದಲ್ಲ, ಮೇಲ್ಗಡೆ ಹಚ್ಕೊಳತಕ್ಕಂಥ ಎಣ್ಣೆ ಇರ್ಬೋದು, ಬೇರೆ ಬೇರೆ ಗಿಡಮೂಲಿಕೆಗಳು ಇಂಥವು. ಉಳಿದೆಲ್ಲವೂ ಬಹುಪಾಲು ಹಾನಿಕಾರಕವೆಂದೇ ಅವರ ಭಾವನೆ. ಮತ್ತೆ ಯುದ್ಧ ಅನ್ನೋದು ಕೇವಲ ಕ್ಷತ್ರಿಯರಿಗೆ ಮಾತ್ರ ಮೀಸಲಾಗಿತ್ತು. ಹೊಲದಲ್ಲಿ ಕೆಲಸ ಮಾಡುವ ರೈತರನ್ನು ಶತ್ರುಗಳು ಎಂದೂ ಹಿಂಸಿಸ್ತಾ ಇರಲಿಲ್ಲ. ರೈತರನ್ನ ದೇವರ ರೀತಿ, ಉಳುವ ಯೋಗಿಯ ನೋಡಲ್ಲಿ ಅನ್ನೋ ರೀತಿ ಅವರು ನೋಡ್ತಾ ಇದ್ರು, ಅವರನ್ನ ಕಾಪಾಡ್ತಾ ಇದ್ರು. ಹಾಗೆ ಹೊಲ ಗದ್ದೆಗಳು ಕೊಳ್ಳೆಯಾಗ್ತಾ ಇರ್ಲಿಲ್ಲ. ಬೆಳೆ ಬಂದ್ರು ಕೂಡ ಅವಶ್ಯಕತೆಯಷ್ಟು ಬದುಕೆಲ್ಲ ನೆಮ್ಮದಿಯಾಗಿ ಸಾಕ್ತಾ ಇತ್ತು. ಹೀಗೆ ಅಲ್ಲೊಬ್ಬ ತಾಯ್ಮನ್ನರವರು ಒಂದು ಕವನವನ್ನ ಇಲ್ಲಿ ಬರೀತಾರೆ. ಉನ್ಮತ್ತ ದ್ವೀಪವನ್ನು ನೀ ನಿಯಂತ್ರಿಸಲುಬಹುದು, ಕರಡಿ ಹುಲಿಗಳ ಬಾಯಿ ಮುಚ್ಚಿಸಲುಬಹುದು, ಸಿಂಹವನ್ನು ಏರಿ ಸರ್ಪದೊಡನೆ ಕೇಳಿ ಆಡಲುಬಹುದು, ರಸವಾದದಿಂದ ನಿನ್ನ ಜೀವನಾಧಾರವನ್ನೇ ಗಳಿಸಲುಬಹುದು, ದೇವತೆಗಳು ನಿನ್ನ ತೊತ್ತಾಗಿ ನೀ ಚಿರ ಯುವಕನಾಗಲುಬಹುದು, ನೀರ ಮೇಲೆ ನಡೆದು ಬೆಂಕಿಯಲ್ಲಿ ನೆಲೆಸಲುಬಹುದು, ಆದರೆ ಮನೋನಿಗ್ರಹವದೇ ಉತ್ತಮ ಮೇಣ್ದು ಸಾಧ್ಯ. ಈ ಮನಸ್ಸನ್ನು ನಿಗ್ರಹಿಸೋದೇ ಕಷ್ಟ ಇವೆಲ್ಲಕ್ಕಿಂತ. ನೋಡಿ, ಇಂಥ ದುಸ್ಸಾಹ ಮಾಡಬಹುದು ಅನ್ನೋದನ್ನ ಕೂಡ ಹೇಳ್ತಾರೆ. ಹಾಗೆ ರಾಜ ಬಲುಹಿಂದೆ ತಮ್ಮವ್ರು ನಡೆಸಿದಂತ ಯುದ್ಧದಿಂದ ವಶಪಡಿಸಿಕೊಂಡ ಪ್ರದೇಶಗಳಿಂದ ಪಾಪಕ್ಕೆ ಪ್ರಾಯಶ್ಚಿತವಾಗಿ ಪ್ರತಿ ವರ್ಷ ಕೂಡ ಅವರು ಅನೇಕ ಕರ್ತವ್ಯಗಳನ್ನ ನಿರ್ವಹಿಸ್ತಾ ಇರ್ತಾರೆ. ವೇದ ಮಂತ್ರ ಪಠಣಗಳನ್ನ ಕೇಳಲಿಕ್ಕೆ ಅವಾಗೆಲ್ಲ ರಾಜರ ಕಾಲದಲ್ಲಿ ಅಷ್ಟೊಂದು ಇವಿರ್ಬೋದು, ಹೋಮಗಳಿರ್ಬೋದು, ದೇವಸ್ಥಾನಗಳಿರ್ಬೋದು. ಯಾಕೆ ಮಾಡ್ತಿದ್ರು ಅಂದ್ರೆ ಇಂಥ ಯುದ್ಧಗಳಲ್ಲಿ ನಡೆದಂತ ಕೆಲವೊಂದು ಪಾಪಗಳನ್ನ ಕಳೆದುಕೊಳ್ಳಿಕ್ಕಾಗಿ ಅವರು ಅನೇಕ ದೇವಾಲಯಗಳಿಗೆ ಹೋಗ್ತಾರೆ, ಅಲ್ಲಿ ಮಂತ್ರ ಪಠಣಗಳನ್ನ ಕೇಳ್ತಾ ಇದ್ರು. ಹಾಗೇನೆ ಮದ್ರಾಸ್ ಪ್ರಾಂತ್ಯವನ್ನ ಹೇಳಿ ಗಾಂಧಿ ಟೋಪಿ ಹೇಗೆ ಪ್ರಸಿದ್ಧ ಆಗಿತ್ತು ಅನ್ನೋದನ್ನು ಕೂಡ ಅಲ್ಲಿ ಹೇಳ್ತಾರೆ. ಮತ್ತೆ ವರ್ಣ ವ್ಯವಸ್ಥೆ ಕೂಡ ಬಗ್ಗೆ ಹೇಳ್ತಾರೆ. ಇವತ್ತಿನ ಜಾತಿ ಪದ್ಧತಿ ಸಂಕೀರ್ಣ ಆಗಿದೆ, ನಿಜವಾಗಿ ಜಾತಿ ಪದ್ಧತಿ ಸೃಷ್ಟಿಯಾಗಿದ್ದು ಹಾಗಲ್ಲ. ಅಲ್ಲಿ ಹೇಗೆ ದೈಹಿಕ ಶ್ರಮದಿಂದ ಸಮಾಜಕ್ಕೆ ಸೇವೆಯನ್ನ ಸಲ್ಲಿಸೋರು ಶೂದ್ರರಾಗಿದ್ರು, ಬೌದ್ಧಿಕ ಶಕ್ತಿಯಿಂದ ಚತುರತೆಯಿಂದ ವ್ಯವಸಾಯ ಮಾಡ್ತಕ್ಕಂಥವರು ವೈಶ್ಯರಾಗಿದ್ರು, ಹಾಗೆ ಯುದ್ಧ ಮಾಡಿ ಸಾಹಸಿಗಳು ಯೋಧರಾಗಿದ್ರು. ಹುಟ್ಟಿನಿಂದ ಧಾರ್ಮಿಕ ಕರ್ಮ, ಇದರಿಂದ ಆಧ್ಯಾತ್ಮಿಕ ಪ್ರೇರಣೆಯನ್ನ ಯಾರು ಪ್ರೇರೇಪಿಸಬಲ್ರು ಅವರು ಬ್ರಾಹ್ಮಣರಾಗಿದ್ರು. ಇವು ಹುಟ್ಟಿನಿಂದ ನಿರ್ಧಾರ ಆಗ್ತಿರ್ಲಿಲ್ಲ, ಇಲ್ಲಿ ಎಲ್ಲದಕ್ಕೂ ಸ್ವತಂತ್ರ ಇತ್ತು ಅನ್ನೋದನ್ನು ಕೂಡ ಹೇಳ್ತಾರೆ. ಅಂದ್ರೆ ನಾವಿಲ್ಲಿ ಆ ತಮೋಗುಣ, ಎರಡನೇದ್ರಲ್ಲಿ ತಮೋ ರಜಸ್ ಗುಣ, ಶುದ್ಧ ಪ್ರಜ್ಞೆಗಳು ಇದ್ದದನ್ನ ನಾವು ಕಾಣ್ತಾ ಹೋಗ್ತೀವಿ. ಆದ್ರೆ ಈ ಶತಮಾನ ಕಳೆದ ಹೋಗಿ ಇವತ್ತು ಜಾತಿ ಗಣತಿಗಾಗಿ ಕೋಟ್ಯಾಂತರ ಹಣವನ್ನ ಸರ್ಕಾರ ಖರ್ಚು ಮಾಡ್ತಾ ಇದೆ. ಮಾನವ ಜಾತಿ ತಾನೊಂದೇ ಒಲಂ ಅಂತ ಪಂಪ ಹೇಳ್ತಾನೆ, ಅದು ಇವತ್ತಿಗೂ ಸತ್ಯ ಆಗಿಲ್ಲ. ಇವತ್ತು ಕೂಡ ಜಾತಿ ಮೀಸಲಾತಿ, ಹೊಡೆದಾಟ, ನನ್ನ ಜಾತಿ, ನಾನೇನೋ ಉನ್ನತ ಸ್ಥಾನಕ್ಕೆ ಹೋದ್ರು ಕೂಡ ನನ್ನ ಜಾತಿಯನ್ನು ಆರಿಸಿ ನಾನು ಕೆಲಸವನ್ನ ಮಾಡೋದನ್ನ ನಾನು ನೋಡ್ತಾ ಇದ್ದೀವಿ. ಹಾಗೇನೆ ಇಲ್ಲಿ ಇವೆಲ್ಲ ಗಂಭೀರವಾದ ದೋಷಗಳಿಗೆ ಕಾರಣ ಆಗಿದೆ. ಯೋಗಾನಂದ ಹೇಳ್ತಾರೆ, ಸ್ವತಂತ್ರ ಬಂದ್ರು ಕೂಡ ಅದು ಹೇಗೆ ಆಗ್ತು ಅನ್ನೋದನ್ನ. ಅನಂತರ ಸರ್ ಸಿ.ವಿ. ರಾಮನ್ ಅವರನ್ನ ಭೇಟಿ ಮಾಡಿ ಖುಷಿಯನ್ನ ವ್ಯಕ್ತಪಡಿಸ್ತಾರೆ. ಅನಂತರ ಅವ್ರಿಗೆ ಖುಷಿನೇ ಇಲ್ಲ ಮನ್ಸು ಹೋಗ್ಲಿಕ್ಕೆ, ಮದ್ರಾಸನ್ನ ಬಿಟ್ಟು ಹೋಗ್ಬೇಕಾದ್ರೆ, ಆದ್ರೂ ಬಲವಂತವಾಗಿ ಅಲ್ಲಿ ಹೋಗ್ತಾರೆ. ಮತ್ತೆ ಇನ್ನೊಬ್ಬ ಸದಾಶಿವ ಎಂಬ ಸಂತರ ಬಗ್ಗೆ ಕೂಡ ಅಲ್ಲಿ ಹೇಳ್ತಾರೆ. ಕಾವೇರಿ ತೀರದಲ್ಲಿ ಧ್ಯಾನದಲ್ಲಿ ಕುಳಿತು ಸಮಾಧಿಯಲ್ಲಿ ಮಗ್ನರಾಗಿದ್ದಾಗ ಸದಾಶಿವರನ್ನು ಇದ್ದಕ್ಕಿದ್ದಂಗೆ ಬಂದಂತ ಪ್ರವಾಹ ತೇಲಿಸ್ಕೊಂಡು ಹೋಯ್ತಂತೆ. ಒಂದು ವಾರದ ನಂತರ ಕೊಯಮತ್ತೂರು ಜಿಲ್ಲೆಯ ಕೋಡುಮಡಿಯ ಬಳಿ ಮಣ್ಣಿನ ರಾಶಿಯ ನಡುವೆ ಅವ್ರು ಹೂತ್ಕೊಂಡಿರ್ತಾ ಇರೋದು ಕಾಣಿಸುತ್ತೆ. ಹಳ್ಳಿಯವರು ಎಲೆಗುದ್ದಲ್ಲಿ ಅವರ ದೇಹಕ್ಕೆ ತಗುಲಿದ ತಕ್ಷಣ ಆ ಸಂತ ಎದ್ದು ಬಿರ್ಬಿರ್ನೆ ನಡೆದು ಹೋಗ್ತಾರಂತೆ. ಅಂದ್ರೆ ಒಬ್ಬ ವೃದ್ಧ ವೇದಾಂತಿಯನ್ನ ಮಾತಿನ ಚಕಮಕಿಯಿಂದ ಸೋಲಿಸಿದ ಕಾರಣಕ್ಕೆ ತಮ್ಮ ಗುರು ತಮ್ಮನ್ನು ಬೈಯಲು ಸದಾಶಿವರು ಮೌನಿಗಳಾದ್ರಂತೆ. ಅಂದ್ರೆ ವಯಸ್ಸಿಗೆ ಗುರುಗಳು ಹೇಳ್ತಾರೆ, ಸದಾಶಿವರ ಗುರುಗಳು, ವಯಸ್ಸಿಗೆ ಬಂದು ನೀನು ನಾಲಿಗೆಯನ್ನ ಬಿಗಿ ಹಿಡಿಯೋದು ಯಾವಾಗ ಅಂತ ಹೇಳ್ತಾರಂತೆ. ಆಗ ಸದಾಶಿವ ಅವರು ಹೇಳ್ತಾರಂತೆ, ತಮ್ಮ ಆಶೀರ್ವಾದದಿಂದ ಈ ಕ್ಷಣದಿಂದಲೇ. ತಕ್ಷಣ ಮೌನಿಗಳಾದ್ರವ್ರು. ಹೀಗೆ ಇವರು ಅನೇಕ ಭಾಷ್ಯವನ್ನ ಬರೆದ್ರು, ಅನೇಕ ಆಧ್ಯಾತ್ಮಿಕ ಕೆಲಸವನ್ನು ಕೂಡ ಮಾಡ್ತಾರೆ. ಹಾಗೆಯೇ ಒಂದ್ ರಾತ್ರಿ ಸಮಾಧಿ ಸ್ಥಿತಿಯಲ್ಲಿದ್ದಾಗ ಸದಾಶಿವರು ಐಶ್ವರ್ಯವಂತ ಗುರುವಸ್ತನೊಬ್ಬನ ಕಣಜದ ಬಳಿ ನಿಲ್ತಾರೆ. ಅಲ್ಲಿ ಕಳ್ಳರಿ ಕಾಯ್ತಿದ್ದಂತ ಸೆಕ್ಯೂರಿಟಿ ಗಾರ್ಡ್ಗಳು ಇವರೆಲ್ಲ
ಕೋಲುಗಳನ್ನ ಮೇಲೆತ್ತಾರೆ. ಆದ್ರೆ ಅವ್ರ ಕೋಲುಗಳನ್ನ ಮೇಲೆತ್ತಿದ ತಕ್ಷಣ ಸ್ಟ್ಯಾಚ್ಯೂ ಆಗುತ್ತಲ್ಲ, ಹಂಗೆ ಕೈಗಳು ಹೀಗೆ ನಿಲ್ಲುತ್ತೆ. ಸದಾಶಿವರು ಅಲ್ಲಿಂದ ಹೊರಟು ಹೋಗುವವರೆಗೂ ಅವರು ಪ್ರತಿಮೆಗಳಂತೆ ಅಲ್ಲೇ ಮೂಕ ದೃಶ್ಯದಂತೆ ಅವರು ನಿಂತಿರ್ತಾರೆ. ಮತ್ತಿನ್ನೊಂದು ಸಂದರ್ಭದಲ್ಲಿ ಕೆಲಸಗಾರರು ಸೌದೆಯನ್ನ ಹೊರ್ತಾ ಇರ್ಬೇಕಾದ್ರೆ ಅಲ್ಲಿದ್ದಂತಹ ಮೇಲ್ವಿಚಾರಕ ಅವರನ್ನ ಕೆಟ್ಟದಾಗಿ ನಡೆಸ್ಕೊಳ್ತಾ ಇರ್ತಾರೆ. ಆಗ ಈ ಸದಾಶಿವರನ್ನು ಕೂಡ ಆ ಕೆಲಸಕ್ಕೆ ಒತ್ತಾಯ ಪಡಿಸ್ತಾರೆ. ಈ ಮೌನಿಗುರಿ ನಮ್ರವಾಗಿ ಕೆಲಸವನ್ನ ಮಾಡ್ತಾರೆ. ನಿರ್ದಿಷ್ಟ ಅದ್ ಎಲ್ಲಿ ಹೋಗಿ ಸೌದೆಯನ್ನ ಹಾಕ್ಬೇಕೋ ಅಲ್ಲಿ ಹೋಗಿ ಹಾಕಿದ ತಕ್ಷಣ ಆ ಸೌದೆ ದಗದಗ ಅಂತ ಉರಿದು ಹೋಗುತ್ತೆ. ಹಾಗೆ ಇವರು ತ್ರೈಲಿಂಗ ಸ್ವಾಮಿಗಳ ಹಾಗೆ ಮೈ ಮೇಲೆ ಏನು ಬಟ್ಟೆಯನ್ನು ಕೂಡ ಹಾಕ್ತಾ ಇರ್ಲಿಲ್ಲ. ಮತ್ತೆ ಒಂದ್ಸಲ ಇವರು ಮುಸ್ಲಿಂ ಡೇರೆ ಒಳಗೆ ಹೀಗೆ ಬೆತ್ತಲೆಯಾಗಿ ಹೋದಂತ ಸಂದರ್ಭದಲ್ಲಿ ಅಲ್ಲಿದ್ದಂತ ಹೆಂಗಸರು ಭಯದಿಂದ ಕಿರಿಚ್ ಬಿಡ್ತಾರೆ. ಆಗ ಸೇನಾನಿ ಸದಾಶಿವರತ್ತ ನಿಷ್ಕರ್ಣವಾಗಿ ಖಡ್ಗವನ್ನ ಬೀಸ್ಬಿಡ್ತಾನೆ. ಆಗ ತಕ್ಷಣ ಸದಾಶಿವರ ಒಂದು ತೋಳು ಕಡಿದು ಬೀಳುತ್ತೆ. ಗುರು ಆದ್ರೂ ತೋಳು ಬಿದ್ದಿದೆ, ಏನಿಲ್ಲ, ಸಂತರು ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇದ್ದಾರೆ. ಈ ಇವ್ರು ಕತ್ತಿನ ಬೀಸಿದಂತವ್ರಿಗೆ ಪಶ್ಚಾತ್ತಾಪ ಮತ್ತು ಆಶ್ಚರ್ಯದಿಂದ ಕೈಯನ್ನ ಹಿಡ್ಕೊಂಡು ಓಡ್ ಹೋಗ್ತಾ ಇದ್ದಾರೆ. ಅಲ್ಲಿ ಆ ಮೌನವಾಗಿ ಅವರು ರಕ್ತ ಸೋರ್ತಾ ಇದ್ರು ಕೂಡ ಆ ತಗೊಂಡು ಹೋದ ತಕ್ಷಣ ನಿಜವಾಗಿ ನಾವ್ ಹೇಗೆ ಏನೋ ಎರಡು ಬೇರೆ ಆಗಿದ್ದ ನಿಂಗೆ ಸೇರಿಸ್ತೀವಿ ಹಾಗೆ ತೆಗೆದು ತೋಳನ್ನ ತೆಗೆದು ಕೈಗೆ ಜಾಯಿಂಟ್ ಮಾಡ್ಕೊಂಡು ಮತ್ತೆ ಮುಂದೆ ಹೋಗ್ತಾರವ್ರು. ಅಂದ್ರೆ ಆ ಸೇನಾನಿ ತಕ್ಷಣ ನಮ್ರನಾಗಿ ಇವರ ಸೇವಕನಾಗಿ ಅವ್ರ ಜೊತೆ ಇರ್ತಾನೆ ನೋಡಿ. ಸದಾಶಿವರು ಮರಳ ಮೇಲೆ ತಮ್ಮ ಬೆರಳಮಿಂದ ಹೀಗೆ ಬರಿತಾ ಇದ್ರಂತೆ, ಇಚ್ಛೆ ಬಂದುದನ್ನು ಮಾಡಬೇಡ ಮತ್ತು ಆಮೇಲೆ ನೀನು ಅಪೇಕ್ಷಿಸಿದಂತೆ ಮಾಡಬಹುದು. ನಾವು ಆಸೆ ಪಟ್ಟಿದ್ನೆಲ್ಲ ಮಾಡಕ್ ಹೋಗ್ಬಾರ್ದು ಅನ್ನೋದನ್ನ ಇಲ್ಲಿ ಇದಾಗಿ ಹೇಳ್ತಾರೆ. ಹಿಂಗೆ ಅಹಂಕಾರ ದಮನ ಮಾಡಿ ಆತ್ಮ ಸಾಕ್ಷಾತ್ಕಾರ ಪಡೆಯುವುದಕ್ಕೆ ದಿಗ್ದರ್ಶನ ಅಂತ ಹೇಳಿ ಆ ಖಡ್ಗದಿಂದ ಕೈಯನ್ನ ಕಡಿದವರು ಕೂಡ ಅರ್ಥವನ್ನ ಮಾಡ್ಕೊಂಡು ಇಡೀ ಬದುಕು ಅವರ ಶಿಷ್ಯನಾಗಿ ಬದುಕನ್ನ ಸಾಗಿಸ್ತಾನೆ. ಹೀಗೆ ಒಮ್ಮೆ ಜಾತ್ರೆ ಸಮಯದಲ್ಲಿ ಅಲ್ಲಿ ಒಂದು ಜಾತ್ರೆ ನಡೀತಿರುತ್ತೆ. ಆ ಮಕ್ಕಳು ಬಡವರಾಗಿರ್ತಾರೆ, ಅಲ್ಲಿ ಒಂಥರ ಅನಾಥರ ರೀತಿ ಇರ್ತಾರೆ. ಅವ್ರು ಹೋಗಿ ಸದಾಶಿವರ ಹತ್ರ ಹೋಗಿ ಕೇಳ್ತಾರೆ, ಸ್ವಾಮೀಜಿ ನಾವು ಆ ಜಾತ್ರೆಗೆ ಹೋಗ್ಬೇಕಲ್ಲ ಅಂತ. ಇವ್ರು ಅದಕ್ಕಾಯ್ತು, ನೀವು ನನ್ನ ಶರೀರವನ್ನ ಮುಟ್ಟಿ ಅಂತ ಹೇಳ್ತಾರೆ. ಮುಟ್ಟಿದ ತಕ್ಷಣ ಆ ಮಕ್ಕಳು ಜಾತ್ರೆಯಲ್ಲಿರ್ತಾರೆ, ಜಾತ್ರೆ ವೈಭವವನ್ನ ನೋಡ್ಕೊಂಡು ಖುಷಿಯನ್ನ ಮಾಡಿ ವಾಪಸ್ ಬರ್ತಾರೆ. ಅಲ್ಲಿಂದ ಬರ್ಬೇಕಾದ್ರೆ ಸಿಹಿ ತಿಂಡಿ ವಸ್ತುಗಳನ್ನು ಕೂಡ ತಗೊಂಡು ಬರ್ತಾರೆ. ಆಗ ಇದನ್ನ ಕೇಳಿದ ಜನಕ್ಕೆ ಆಶ್ಚರ್ಯ ಆಗುತ್ತೆ. ಆಗ ಒಬ್ಬ ಯುವಕನಿಗೆ ಅನುಮಾನ ಬರುತ್ತೆ, ಅದ್ ಹೆಂಗ್ ಸಾಧ್ಯ, ನೀವು ಬರೀ ಸ್ವಾಮೀಜಿ ಮೈ ಮುಟ್ಟಿದ ತಕ್ಷಣ ಅಲ್ಲಿಗೆ ಹೋಗ್ ಬಂದ್ರ ಅಂತ ಹೇಳಿ ಬಂದು ಇವನ ಸದಾಶಿವರ ಹತ್ರ ಪ್ರಶ್ನೆಯನ್ನ ಮಾಡ್ತಾರೆ. ಸ್ವಾಮಿ, ಆ ಮಕ್ಕಳನ್ನೆಲ್ಲ ಹಾಗೆ ಕರ್ಕೊಂಡು ಮಧುರೆಗಲ್ವಾ ಜಾತ್ರೆ ಕರ್ಕೊಂಡು ಹೋಯ್ದು, ನನ್ನನ್ನು ಶ್ರೀರಂಗದ ಜಾತ್ರೆಗೆ ನೀವೇ ಕರ್ಕೊಂಡು ಹೋಗ್ಬಾರ್ದು ಅಂತ ಹೇಳಿದ ತಕ್ಷಣ ಇವರು ಆ ಕೆಲ್ಸನ ಮಾಡೇ ಬಿಡ್ತಾರೆ. ಆ ಜನಜಂಗುಳಿಯ ನಡುವೆ ಆ ಹುಡುಗ ಆ ಜಾತ್ರೆನ ನೋಡ್ತಾ ಇದ್ದಾನೆ. ಆದ್ರೆ ಅವನಿಗೆ ಅನುಮಾನ ಇದ್ದಿದ್ರಿಂದ ಆ ಕಾಲ್ನಡಿಗೆಯಲ್ಲಿ ಅವನು ವಾಪಸ್ಸು ಬರ್ಬೇಕಾಗುತ್ತೆ. ಹೀಗೆ ರೈಟ್ಸ್ ಓದಿದ್ರು ಭಾರತದ ಅನೇಕ ಸಂತರ ಇದರ ಕಥೆಯನ್ನ ಹೇಳ್ತಾ ಹೋಗ್ತಾರೆ. ಹಾಗೆ ರಮಣ ಮಹರ್ಷಿಯ ಬಗ್ಗೆ ಕೂಡ ಇಲ್ಲಿ ಅವರು ಹೇಳ್ತಾರೆ. ತಿರುವಣ್ಣಾಮಲೈ ಸಮೀಪದಲ್ಲಿದ್ದಂತ ಅರುಣಾಚಲಕ್ಕೆ ಹತ್ರಕ್ಕೆ ಹೊರಟು ಆ ಮಹರ್ಷಿ ನಮ್ಮನ್ನ ಆತ್ಮೀಯವಾಗಿ ಸ್ವಾಗತಿಸಿದ್ರು ಮತ್ತು ಅಲ್ಲಿದ್ದಂತಹ ಈಸ್ಟ್ ವೆಸ್ಟ್ ನಿಯತಕಾಲಿಕೆಗಳ ಬಗ್ಗೆ ಕೂಡ ಅವ್ರು ತೋರಿಸ್ತಾರೆ. ಏಕೆಂದ್ರೆ ಮೌನದಲ್ಲೇ ಇರ್ತಾರೆ ರಮಣ ಮಹರ್ಷಿಗಳಲ್ಲಿ. ಆಗ ದಯಾಮಯನಾದ ಮುಖ ಮಾತ್ರ ದೈವಿ ಪ್ರೇಮವನ್ನ ವಿವೇಕವನ್ನ ಹೊರಸೂಸ್ತಾ ಇತ್ತು ಅನ್ನೋದನ್ನ ಹೇಳ್ತಾರೆ. ಅಂದ್ರೆ ಮೌನಕ್ಕೆ, ಸಂತರ ಸಾಧನೆಗೆ ಭಾರತ ಹೇಗೆ ಹೆಸರಾಗಿತ್ತು ಅನ್ನೋದನ್ನ ಈ ಎಲ್ಲ ಸದಾಶಿವ ಮುನಿಗಳಿರ್ಬೋದು, ರಮಣ ಮಹರ್ಷಿಯರಿರ್ಬೋದು, ಮತ್ತೆ ಅಲೆಕ್ಸಾಂಡರ್ಗೆ ಉತ್ತರ ಕೊಟ್ಟಂತಹ ಸಂತರಿರ್ಬೋದು, ಇವರೆಲ್ಲರ ಮೂಲಕ ನಾವು ಹೇಳ್ತಾ ಹೋಗ್ತೀವಿ. ಹಾಗೆ ದುಃಖವನ್ನು ಅನುಭವಿಸುತ್ತಿರುವ ಜನತೆ ಮತ್ತೆ ತನ್ನ ಮರೆತುಕೊಂಡಿರುವ ಪರಿಪೂರ್ಣತೆಯ ಮಟ್ಟವನ್ನ ಗಳಿಸಿಕೊಳ್ಳಲು ಸಹಾಯವಾಗ್ಲಿ ಅಂತ ಶ್ರೀ ರಮಣರು ಪ್ರತಿಯೊಬ್ಬರಿಗೂ ಕೂಡ ಹೇಳ್ತಾ ಇದ್ರು, ನಾನು ಯಾರು ಅಂತ ಪ್ರಶ್ನಿಸ್ಕೊಳ್ಳಿ ಅಂತ. ನಮ್ಮ ವೇದಿಕೆ, ನಮ್ಮ ಹಾದಿ ಕೂಡ ಅದೇ ಇದೆ. ನಾನು ಯಾರು, ನಾನು ಯಾಕೆ ಇಲ್ಲಿ ಬಂದಿದ್ದೀನಿ, ನಾನು ನಡ್ಕೊಳ್ತಿರೋ ಸರಿನಾ, ಪ್ರತಿ ಕ್ಷಣ ಇದನ್ನ ನಮಗೆ ನಾ ಪ್ರಶ್ನೆ ಮಾಡ್ಕೋಬೇಕು. ಯಾರ ಜೊತೆನಾದ್ರೂ ಸ್ವಲ್ಪ ಹೊರಟಾಗಿ ಮಾತಾಡಿದ ತಕ್ಷಣ ಅದ್ ನಾನಾ? ಕೆಲವೊಮ್ಮೆ ಸಮಯ ಸನ್ನಿವೇಶದಲ್ಲಿ ಹಾಗೆ ನಡ್ಕೊಂಡಾಗ ನನಗಂತೂ ಅದು ಕಾಡುತ್ತೆ ತುಂಬಾ.
ತಾನದಲ್ಲ ಅಲ್ವಾ, ನಾನು ಹಂಗೆ ನಡ್ಕೊಂಡು ತಪ್ಪಲ್ವಾ. ಬಟ್ ಸಿಚುವೇಶನ್ ನಮ್ಮನ್ನ ಇಬ್ಬಂದಿಯಲ್ಲಿ ಸಿಕ್ಸಿರುತ್ತೆ. ಅದರಿಂದ ರಮಣ ಮಹರ್ಷಿಗಳು ಹೇಳಿದಂತಹ ನಾನ್ಯಾರು, ನಾನು ಇಲ್ಲಿ ಬಂದಿದ್ದೀನಿ ಅಂದ್ರೆ ಏನೋ ದೊಡ್ಡ ಕಾರ್ಯಕ್ಕೆ ದೇವ್ರು ಕಳಿಸಿದಾನೆ. ಅದನ್ನ ಮರ್ತು ನಾನು ಈ ಸಿಲ್ಲಿ ಆಸ್ತಿ ಮನೆ, ಈ ನೌಕರಿ, ಈ ಕೋಟೆ ಕಟ್ಕೊಂಡು ಬೇಲಿ ಹಾಕೊಂಡು ಸೆಕ್ಯೂರಿಟಿ ಗಾರ್ಡು ನಾಯಿ ಕಟ್ಕೊಂಡು ಬದುಕನ್ನ ಮಾಡ್ತಾ ಇದ್ದೀನಿ ಅಂತ ನಾನು ಕೂಡ ಅನ್ಕೊಳ್ತೀನಿ. ಆದ್ರಿಂದ ಅದೊಂದು ನಿಜವಾಗ್ಲೂ ಗಂಭೀರದ ಪ್ರಶ್ನೆನೇ ಆಗಿರುತ್ತೆ. ಎಲ್ಲ ಆಲೋಚನೆಗಳನ್ನು ಕಡಾಖಂಡಿತವಾಗಿ ಹೊರದೂಡಿ ಸಾಧಕ ನಿಜವಾದ ಆತ್ಮದ ಕಡೆಗೆ ಹೆಚ್ಚೆಚ್ಚು ಆಳವಾಗಿ ಪ್ರವೇಶಿಸ್ತಾನೆ. ಜೊತೆಯಲ್ಲೇ ನುಗ್ಗಿ ಬರುವ ಮಂಕು ಹಿಡಿಸುವಂತ ಇತರ ಆಲೋಚನೆಗಳು ಬರುವುದೇ ಇಲ್ಲ. ಜ್ಞಾನೋದಯವಾದ ದಕ್ಷಿಣ ಭಾರತದ ಒಬ್ಬ ಋಷಿ ಹೀಗೆ ಬರೀತಾನೆ, ದ್ವೈತ ತತ್ವಗಳು ಯಾವುದನ್ನೋ ಅವಲಂಬಿಸಿ ತೂಗುತ್ತಿವೆ. ದ್ವೈತ ಅಂದ್ರೆ ದೇವರು ಬೇರೆ, ನಾನು ಬೇರೆ. ದೇವ್ರಲ್ಲಿದ್ದಾನೆ, ಉಡುಪಿನಲ್ಲಿ ಕೃಷ್ಣ ಇದ್ದಾನೆ, ತಿರುಪತಿನಲ್ಲಿ ವೆಂಕಟರಮಣ ಸ್ವಾಮಿ ಇದ್ದಾರೆ. ಅಲ್ಲಿ ಹೋದ್ರೆ ದೇವ್ರ ಅನುಗ್ರಹ ಮಾಡೋದು, ಅಲ್ಲೋಗಿ ನಾನು ಕೈ ಮುಗಿದ್ರೆ ನನಗೆ ದೇವ್ರು ಇದ್ ಮಾಡೋದು, ಅಲ್ಲೋಗಿ ಹರಕೆ ಹಾಕಿದ್ರೆ ಇದ್ ಬರೋದು, ಅದು ದ್ವೈತ. ಅದಲ್ಲ, ಅವರೆಲ್ಲರೂ ನನ್ನಲ್ಲೇ ಇದ್ದಾರೆ, ಅವರೇ ನನ್ನ ಸೃಷ್ಟಿ ಮಾಡಿರೋದು, ನಾನು ಅವರ ಅಂಶ ಆತ್ಮ ಅನ್ನೋದು ಅದ್ವೈತ. ಆದ್ರಿಂದ ಅವಲಂಬನೆ ಇಲ್ಲದೆ ಅವು ತೋರಲಾರವು. ಅವಲಂಬನೆಯನ್ನು ಶೋಧಿಸ ಹೊರಟ್ರೆ ಅವೆಲ್ಲ ಸಡಿಲಗೊಂಡು ಉದುರ್ತವೆ. ನೀವ್ ಹೀಗೆ ಇದ್ ಮಾಡ್ತಾ ಹೋದ್ರೆ ದೇವ್ರು ಆ ಕಟ್ಟಡದಲ್ಲೇ ಇದ್ದಾನೆ, ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರೆ ಬಸವಣ್ಣ ಹೇಳ್ತಾರೆ, ಶಿರ ಹೊನ್ನ ಕಳಿಸವೇ ನನ್ನ ಕಾಲೇ ಕಂಬ ಹೀಗೆ ಅಂತ. ಅಲ್ಲಿ ಸತ್ಯ ಇರುತ್ತೆ, ಅದನ್ನ ಅರಿತವರು ಚಂಚಲಗೊಳ್ಳರು. ಆತ್ಮೀಯರೇ, ಈ ದಿನ ಪೂರ್ಣವಾಗಿ ನಾವು ಆಧ್ಯಾತ್ಮಿಕ ಹಾದಿಯಲ್ಲಿ ಹೇಗೆ ಸಾಗಬೇಕು, ಅಲೆಕ್ಸಾಂಡರ್ನಂತ ಕೂಡ ಹೇಗೆ ಬರಿಗೈ ದಾಸನಾಗಿ ಹೋದ, ಹೆಸರನ್ನ ಹೇಳಿದ್ರೆ ಗಡಗಡ ನಡುಕ್ತಕ್ಕಂತ ಸನ್ನಿವೇಶದಲ್ಲಿ ಇವ್ರು ಹೇಗ್ ಮಾಡಿದ್ರು ಅನ್ನೋದೆಲ್ಲವನ್ನು ನಾವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಂಡಿದೀವಿ. ಅದು ಭಾರತಕ್ಕೆ ವಾಪಸ್ ಬಂದಂತ ಸಂದರ್ಭದಲ್ಲಿ ರೈಟ್ ಮತ್ತು ಯೋಗಾನಂದರು ದಕ್ಷಿಣ ಭಾರತದಲ್ಲಿ ಒಂದು ಕಾವ್ಯಾತ್ಮಕ ದೃಶ್ಯ ಅನ್ನೋದ್ರಲ್ಲಿ ಇಷ್ಟು ವಿಷಯವನ್ನ ಆಲಿಸಿದೀವಿ. ಈ ಅಧ್ಯಾಯ ಇಲ್ಲಿಗೆ ಮುಗ್ದಿರುತ್ತೆ. ಮುಂದಿನ ಅಧ್ಯಾಯವನ್ನ ಈಗ ಪ್ರಾರಂಭ ಮಾಡಿದ್ರೆ ಅದು ಸ್ವಲ್ಪ ಮಾತ್ರ ಆಗೋದ್ರಿಂದ ನಾವು ಮುಂದಿನ ತರಗತಿಯಲ್ಲಿ ಅದನ್ನ ಅವಲೋಕನ ಮಾಡ್ತಾ ಹೋಗೋಣ. ಇಂತಹ ಒಂದು ಅಪೂರ್ವ ಅವಕಾಶವನ್ನು ಒದಗಿಸಿದಂತಹ ವೇದಿಕೆಯ ಗುರುಗಳು, ನನ್ನ ಮನಸ್ಸು ನನ್ನ ಬುದ್ಧಿಶಕ್ತಿಗೆ ಇಂತಹ ಕಥೆಗಳನ್ನ ಕೇಳಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತಹ ಬಾಬಾಜಿ, ಪ್ರಕೃತಿ, ದೇವರು ಎಲ್ಲರಿಗೂ ಕೂಡ ಶಿರಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ತಾ ನಾನು ಇವತ್ತಿನ ಒಂದು ತರಗತಿಗೆ ವಿರಾಮವನ್ನ ನೀಡ್ತಾ ಇದ್ದೀನಿ. ಧನ್ಯವಾದಗಳು.